ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಸ್ಟೂಡೆಂಟ್ಸ್, ಫಸ್ಟ್ PUC ಬಯಾಲಜಿನಲ್ಲಿ ನಾವು ಫಸ್ಟ್ ಯೂನಿಟನ್ನು ಕಂಪ್ಲೀಟ್ ಮಾಡಿದ್ದೀವಿ. ಅದರಲ್ಲಿ 4 ಚಾಪ್ಟರ್ಸ್ ಆ್ಯಂಡ್ ರೀಸೆಂಟಾಗಿ ಚಾಪ್ಟರ್ ನಂಬರ್ 4 ಯಾವುದು ಎನಿಮಲ್ ಕಿಂಗ್ಡಮ್ಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ. ಈ ಎನಿಮಲ್ ಕಿಂಗ್ಡಮ್ನಲ್ಲಿ ವಿ ಹ್ಯಾವ್ ಕಂಪ್ಲೀಟೆಡ್ ಬೋತ್ ಇನ್ವರ್ಟಿಬ್ರೇಟ್ಸ್ ಆ್ಯಂಡ್ ವರ್ಟಿಬ್ರೇಟ್ಸ್, ಅಂದರೆ ಅಕಶೇರುಕಗಳು ಮತ್ತು ಕಶೇರುಕಗಳು. ಇನ್ವರ್ಟಿಬ್ರೇಟ್ಸ್ಗಳಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಪೋರಿಫೆರಾ ಅಪ್ ಟು ಹೆಮಿಕಾರ್ಡೇಟಾವರೆಗೂ ಕಲ್ತಿದ್ದೀವಿ. ವರ್ಟಿಬ್ರೇಟ್ಸ್ನಲ್ಲಿ ಸೈಕ್ಲೋಸ್ಟೊಮ್ಯಾಟಾಯಿಂದ ಮ್ಯಾಮಲಿಯಾಗಳ ಬಗ್ಗೆನೂ ಕಲ್ತಿದ್ದೀವಿ. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಫೈಲಮ್ಸ್ ಆ್ಯಂಡ್ ಕ್ಲಾಸಸ್ ಇನ್ ದಿಸ್ ಲೆಸನ್ ಎನಿಮಲ್ ಕಿಂಗ್ಡಮ್. So in this video we will try to discuss some of the MCQs, multiple choice questions related to this chapter, and all these questions I have taken from Exemplar. So Exemplar book nalli nearly 13 questions they have given, MCQ type questions for this lesson, chapter Animal Kingdom. So in this video we will try to solve all these 13 questions with a suitable explanation, right? Now first question. ಈ MCQಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟ್ ಏನು ಅಂತಂದರೆ, ನೀವು MCQ ಕ್ವಶನ್ನ ಅಟೆಂಪ್ಟ್ ಮಾಡೋಕ್ಕಿಂತ ಮುಂಚೆ ಕ್ವಶನನ್ನು ಕಂಪ್ಲೀಟಾಗಿ ಓದಿ. ಅರ್ಧ ಕ್ವಶನನ್ನು ಓದಿ ಅದರ ಬೇಸಿಸ್ ಮೇಲೆ ಯಾವುದೋ ಒಂದು ಆಪ್ಷನನ್ನು ಟಿಕ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಯು ರೀಡ್ ದ ಕಂಪ್ಲೀಟ್ ಕ್ವಶನ್, ದೆನ್ 4 ಆಪ್ಷನನ್ನು ಒಂದು ಸತಿ ನೋಡ್ಕೊಳ್ಳಿ. ಮೊದಲನೇ ಆಪ್ಷನ್ನಲ್ಲೇ ಆನ್ಸರ್ ಇದೆ ಅಂತ ರೈಟ್ ಹಾಕಿ 3 ಕೆಳಗಡೆ ಇರುವಂಥ ಆಪ್ಷನ್ಸನ್ನು ಬಿಡೋಕ್ಕೆ ಹೋಗಬೇಡಿ. ಫಸ್ಟ್ ಕ್ವಶನನ್ನು ಕಂಪ್ಲೀಟಾಗಿ ಓದಿ 4 ಆಪ್ಷನ್ಸನ್ನು ನೋಡ್ಕೊಳ್ಳಿ. ದೆನ್ ಕ್ವಶನ್ನಿಗೆ ಅನಲೈಸ್ ಮಾಡಿ ಯಾವುದು ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ ನೀವು ಚೂಸ್ ಮಾಡ್ಬೋದು. ರೈಟ್? ನಾವು ಫಸ್ಟ್ ಕ್ವಶನ್. In some animal groups, the body is divided into compartments. This is very important here. ಸೊ ಒಂದು ಎನಿಮಲ್ ಬಾಡಿ ಇದೆ, ಆ ಎನಿಮಲ್ ಬಾಡಿ ಒಳಗಡೆ ಕಂಪಾರ್ಟ್ಮೆಂಟ್ಸ್ ಅಂದರೆ ಸೆಗ್ಮೆಂಟ್ಸ್ ಅಂತ ಇದ್ದಾವೆ. ಸರಿನಾ? ನೆಕ್ಸ್ಟ್ ಏನಿದೆ ಕ್ವಶನ್ನಲ್ಲಿ, ವಿತ್ ಸೀರಿಯಲ್ ರಿಪಿಟೇಷನ್ ಆಫ್ ಅಟ್ಲೀಸ್ಟ್ ಸಮ್ ಆರ್ಗನ್ಸ್, ಅಂದರೆ ಈ ಫಾರ್ ಎಕ್ಸಾಂಪಲ್ ಒಂದು ಸೆಕೆಂಡ್ ಕಂಪಾರ್ಟ್ಮೆಂಟಲ್ಲಿ ಯಾವುದೋ ಒಂದು ಅಂಗಾಂಶ ಅಂದರೆ ಒಂದು ಅಂಗ ಅಥವಾ ಆರ್ಗನ್ ಇತ್ತು ಅಂದರೆ ಆ ಆರ್ಗನ್ನು ಥರ್ಡ್ ಸೆಗ್ಮೆಂಟ್ನಲ್ಲೂ ಕಂಡುಬರ್ತಿದೆ, ಫೋರ್ತ್ನಲ್ಲೂ ಕಂಡುಬರ್ತಿದೆ, ಫಿಫ್ತ್ನಲ್ಲೂ ಇದೆ. ಅಂದರೆ ಕೆಲವೊಂದು ಆರ್ಗನ್ಸು ಈ ಕಂಪಾರ್ಟ್ಮೆಂಟ್ಸ್ಗಳಲ್ಲಿ ರಿಪೀಟ್ ಆಗಿದ್ದಾವೆ. ಸೊ ಈ ಥರವಾದಂತಹ ಒಂದು ಗುಣಲಕ್ಷಣವನ್ನು ಏನಂತ ಕರೀತಾರೆ? ದಿಸ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಈಸ್ ಕಾಲ್ಡ್ ಆ್ಯಸ್, ಆಪ್ಷನ್ಸ್ ಏನೇನಿದೆ, ಸೆಗ್ಮೆಂಟೇಷನ್, ಮೆಟಾಮೆರಿಸಮ್, ಮೆಟಾಜೆನೆಸಿಸ್ ಆ್ಯಂಡ್ ಮೆಟಾಮಾರ್ಫೋಸಿಸ್. ವಾಟ್ ಆರ್ ದೀಸ್ 4 ಆಪ್ಷನ್ಸ್? ಫಸ್ಟ್ ಒನ್ ಸೆಗ್ಮೆಂಟೇಷನ್ ತೊಗೊಂಡ್ರೆ ಇದು ನಮಗೆ ಸಿಂಪಲ್ ಗೊತ್ತಿರೋದು, ಎನಿಮಲ್ ಬಾಡಿನಲ್ಲಿ ಈ ಥರ ಸೆಗ್ಮೆಂಟ್ಸ್ ಇದ್ದಾವೆ, ಅಂದರೆ ಕಂಪಾರ್ಟ್ಮೆಂಟ್ಸ್ ಇದ್ದಾವೆ. ಸೊ ಕ್ವಶನನ್ನು ನೀವು ಇಷ್ಟೇ ಓದಿದರೆ, ಡಿವೈಡೆಡ್ ಇಂಟು ಕಂಪಾರ್ಟ್ಮೆಂಟ್ಸ್ ಅಂತ ಅಷ್ಟೇ ಓದಿದರೆ ಮೊದಲನೇ ಆಪ್ಷನ್ ಕರೆಕ್ಟ್ ಆಗಿಬಿಡುತ್ತೆ. ಸೊ ಇದೇನು ಫೀಚರ್ ಇದೆಯಲ್ಲ, ಇದು ಹಾಫ್ ಕ್ವಶನ್ ಓದಿದರೆ ನೀವು ಮೊದಲನೇ ಆನ್ಸರ್ ರೈಟ್. ಬಟ್ ಮುಂದೆ ಅವ್ರು ಏನು ಹೇಳಿದ್ದಾರೆ, ಆರ್ಗನ್ಸ್ ಇಲ್ಲಿ ರಿಪೀಟ್ ಆಗಬೇಕು ಅಂತ ಹೇಳಿದ್ದಾರೆ. ಹೌದಾ? ಹಾಗಾದರೆ ಸೆಕೆಂಡ್ ಆಪ್ಷನ್ ಏನು? ಮೆಟಾಮೆರಿಸಮ್. ವಾಟ್ ಈಸ್ ದಿಸ್ ಮೆಟಾಮೆರಿಸಮ್? ಎನಿಮಲ್ ಬಾಡಿನಲ್ಲಿ ಸೆಗ್ಮೆಂಟೇಷನ್ ಇರಬೇಕು. ಓಕೆ, ಆ್ಯಂಡ್ ದೀಸ್ ಸೆಗ್ಮೆಂಟ್ಸ್ ಲುಕ್ ಸಿಮಿಲರ್. ಯಾಕೆ ಇವು ಸಿಮಿಲರ್ ಆಗಿ ಕಾಣ್ತಾ ಇದ್ದಾವೆ? ಬಿಕಾಸ್ ದೇ ಹ್ಯಾವ್ ದ ಸೇಮ್ ಆರ್ಗನ್ಸ್, ಅಟ್ಲೀಸ್ಟ್ ಸಮ್ ಆರ್ಗನ್ಸು ರಿಪೀಟ್ ಆಗೋದ್ರಿಂದ ಈ ಸೆಗ್ಮೆಂಟ್ಸ್ಗಳು ನೋಡಲಿಕ್ಕೆ ನಮಗೆ ಸಿಮಿಲರ್ ಆಗಿ ಕಾಣ್ತಾ ಇದ್ದಾವೆ. ಆ್ಯಂಡ್ ದ್ಯಾಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ವಿ ಕಾಲ್ ಇಟ್ ಆ್ಯಸ್ ಮೆಟಾಮೆರಿಸಮ್. ಥರ್ಡ್ ಆಪ್ಷನ್ ಏನಿದೆ? ಮೆಟಾಜೆನೆಸಿಸ್. ಎಲ್ಲಿ ಓದಿದ್ದೀವಿ ಮೆಟಾಜೆನೆಸಿಸ್? ದಿಸ್ ವಿ ಹ್ಯಾವ್ ಸ್ಟಡೀಡ್ ಇನ್ ಓಬೇಲಿಯಾ. ಯಾವ ಫೈಲಮು? ಸಿಲೆಂಟರೇಟಾ. ವಾಟ್ ಈಸ್ ದಿಸ್ ಮೆಟಾಜೆನೆಸಿಸ್? ಅಲ್ಟರ್ನೇಷನ್ ಆಫ್ ಪಾಲಿಪ್ ಆ್ಯಂಡ್ ಮೆಡುಸಾ ಸ್ಟೇಜ್. ಹೌದಾ? ನೆಕ್ಸ್ಟ್ ಮೆಟಾಮಾರ್ಫೋಸಿಸ್. ಇದನ್ನೆಲ್ಲಿ ಕಲ್ತಿದ್ದೀವಿ? ಆಂಫಿಬಿಯನ್ಸ್, ಫ್ರಾಗ್ಗಳಲ್ಲಿ. ಲೈಫ್ ಸೈಕಲ್ ತೊಗೊಂಡ್ರೆ ಅಲ್ಲಿ ಲಾರ್ವಲ್ ಸ್ಟೇಜ್ ಇರುತ್ತೆ, ಲಾರ್ವಾ ಬೆಳೀತಾ ಬೆಳೀತಾ ಮೆಟಾಮಾರ್ಫೋಸಿಸ್ ಆಗಿ ಅಂದರೆ ರೂಪಾಂತರಗೊಂಡು ಅದು ಒಂದು ಅಡಲ್ಟ್ ಫ್ರಾಗ್ ಆಗಿ ಬೆಳೆಯುತ್ತೆ. ಆ್ಯಂಡ್ ದ್ಯಾಟ್ ಪ್ರಾಪರ್ಟಿ ವಿ ಕಾಲ್ ಇಟ್ ಆ್ಯಸ್ ಮೆಟಾಮಾರ್ಫೋಸಿಸ್. ಸೊ ಕ್ವಶನ್ನನ್ನು ನಾವು ತೊಗೊಂಡ್ರೆ ಎನಿಮಲ್ ಬಾಡಿನಲ್ಲಿ ಕಂಪಾರ್ಟ್ಮೆಂಟ್ಸ್ ಇರಬೇಕು, ಈ ಕಂಪಾರ್ಟ್ಮೆಂಟ್ಸ್ನಲ್ಲಿ ಕೆಲವೊಂದು ಆರ್ಗನ್ಸ್ ರಿಪೀಟ್ ಆಗಿರಬೇಕು. ಸೊ ಕೆಲವೊಂದು ಆರ್ಗನ್ಸ್ ರಿಪೀಟ್ ಆಯಿತು ಅಂದರೆ ಸೆಗ್ಮೆಂಟ್ಸ್ ನೋಡಲಿಕ್ಕೆ ಆಲ್ಮೋಸ್ಟ್ ಸೇಮ್ ಕಾಣ್ತವೆ. ಆ್ಯಂಡ್ ದಿಸ್ ಫೀಚರ್ ಈಸ್ ಕಾಲ್ಡ್ ಆ್ಯಸ್ ಮೆಟಾಮೆರಿಸಮ್ ಅಥವಾ ಮೆಟಾಮೆರಿಕ್ ಸೆಗ್ಮೆಂಟೇಷನ್. ಸೊ ದ ರೈಟ್ ಆನ್ಸರ್ ಹಿಯರ್ ಈಸ್ ಆಪ್ಷನ್ ಬಿ. ಯಾವುದು? ಮೆಟಾಮೆರಿಸಮ್. ಕ್ವಶನನ್ನು ಇಷ್ಟು ಓದಿದರೆ ಆನ್ಸರು ಸೆಗ್ಮೆಂಟೇಷನ್ ಆಗುತ್ತೆ. ಕಂಪ್ಲೀಟ್ ಕ್ವಶನ್ ಓದಿದರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮೆಟಾಮೆರಿಸಮ್. ಹಿಂಟೇನು? ಈ ಮೆಟಾಮೆರಿಕ್ ಸೆಗ್ಮೆಂಟೇಷನ್ ಅನ್ನುವಂಥದ್ದು ದಿಸ್ ಕ್ಯಾನ್ ಬಿ ಸೀನ್ ಇನ್ ಈವನ್ ಅನಿಲಿಡಾ, ಆರ್ಥ್ರೋಪೋಡಾ ಆ್ಯಂಡ್ ಕಾರ್ಡೇಟ್ಸ್. ಅನಿಲಿಡಾ ಎಕ್ಸಾಂಪಲ್ಸ್ ಯಾವುದಾದಿತ್ತು? ಅರ್ಥವಮ್, ನೆರೀಸ್ ಆ್ಯಂಡ್ ಲೀಚ್.
ಆರ್ಥ್ರೋಪೋಡ್ಸ್ ಅಂತಂದರೆ ಸಿಂಪಲ್, ವಿ ಕ್ಯಾನ್ ರಿಮೆಂಬರ್ ಅಬೌಟ್ ದ ಇನ್ಸೆಕ್ಟ್ಸ್. ಆ್ಯಂಡ್ ಕಾರ್ಡೇಟ್ಸ್ ಅಂತಂದರೆ ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್ ಆ್ಯಂಡ್ ಮ್ಯಾಮಲ್ಸ್. So metamerism is a property seen in Annelida, Arthropoda and chordates. Right? Now coming to the second question. Given below are the types of cells present in some animals. ಅಂದರೆ ಎನಿಮಲ್ ಗ್ರೂಪ್ ಇದೆ, ಈ ಎನಿಮಲ್ ಬಾಡಿ ಒಳಗಡೆ ಕೆಲವೊಂದು ಸೆಲ್ಸು ಕಂಡು ಬರ್ತಿದ್ದಾವೆ. ಕ್ವಶನ್ ಏನಿದೆ ನೋಡಿ ನೆಕ್ಸ್ಟು. ವಿಚ್ ಆಫ್ ದ ಫಾಲೋವಿಂಗ್ ಸೆಲ್ಸ್ ಕ್ಯಾನ್ ಡಿಫ್ರೆನ್ಷಿಯೇಟ್ ಟು ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ಸ್. ಈ ವರ್ಡ್ ತುಂಬ ಇಂಪಾರ್ಟೆಂಟ್, ಹೌದಾ? ಆಪ್ಷನ್ಸ್ ಏನೇನಿದ್ದಾವೆ? ಕೊಯನೋಸೈಟ್ ಸೆಲ್ಸ್, ಇಂಟರ್ಸ್ಟಿಷಿಯಲ್ ಸೆಲ್ಸ್, ಗ್ಯಾಸ್ಟ್ರೋಡರ್ಮಲ್ ಸೆಲ್ಸ್ ಆ್ಯಂಡ್ ನಿಮ್ಯಾಟೋಸೈಟ್ಸ್. ಫಸ್ಟ್ ವಿಲ್ ಸಿ ವಾಟ್ ಆರ್ ದೀಸ್ ಸೆಲ್ಸ್. ಕೊಯನೋಸೈಟ್ ಸೆಲ್ಸ್ ಎಲ್ಲಿ ಕಲ್ತಿದ್ವಿ? ವಿ ಹ್ಯಾವ್ ಸ್ಟಡಿಡ್ ಇನ್ ಫೈಲಮ್ ಪೋರಿಫೆರಾ, ಹೌದಾ? ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಂತಂದರೆ ಇದು ಹೊಸ ಟರ್ಮ್. ವಾಟ್ ಆರ್ ದೀಸ್ ಇಂಟರ್ಸ್ಟಿಷಿಯಲ್ ಸೆಲ್ಸ್? ಯಾವುದಾದ್ರೂ ಒಂದು ಎನಿಮಲ್ ಬಾಡಿಯನ್ನು ತಗೊಂಡ್ರೆ ದಿಸ್ ಎನಿಮಲ್ ಬಾಡಿ ಹ್ಯಾಸ್ ಡಿರೈವ್ಡ್ ಫ್ರಾಮ್ ಝೈಗೋಟ್, ಹೌದಾ? ಝೈಗೋಟ್ ಇದ್ದಿದ್ದು, ಸಿಂಗಲ್ ಸೆಲ್ ಝೈಗೋಟ್ ಇದ್ದಿದ್ದು ಡಿವಿಷನ್ ಆಗ್ತಾ ಆಗ್ತಾ ಅದು ಸಾಕಷ್ಟು ಸೆಲ್ಸ್ಗಳನ್ನು ಫಾರ್ಮ್ ಮಾಡಿ ಒಂದು ಎಂಬ್ರಿಯೋನ ಫಾರ್ಮ್ ಮಾಡುತ್ತೆ. ಈ ಎಂಬ್ರಿಯೋದಲ್ಲಿ ಇರುವಂತಹ ಸೆಲ್ಸ್ಗಳು ಕೆಲವೊಂದು ಸೆಲ್ಸ್ ಗ್ರೂಪ್ ಆಗಿ ಎಕ್ಟೋಡರ್ಮನ್ನು ಮಾಡ್ತವೆ, ಕೆಲವೊಂದು ಎಂಡೋಡರ್ಮನ್ನು ಮಾಡ್ತವೆ, ಕೆಲವೊಂದು ಮಿಸೋಡರ್ಮನ್ನು ಮಾಡ್ತವೆ, ಸರಿನಾ? ಇದೇನು 3 ಜರ್ಮ್ ಲೇಯರ್ಸ್ ಇದಾವಲ್ಲ, ಈ ಜರ್ಮ್ ಲೇಯರ್ಸಿಂದ ಬೇರೆ ಬೇರೆ ಆರ್ಗನ್ಸು ಅಲ್ಲಿ ಡಿರೈವ್ ಆಗಿ, ಅಂದರೆ ಅವು ಡೆವಲಪ್ಮೆಂಟ್ ಆಗಿ ಬೇರೆ ಬೇರೆ ಫಂಕ್ಷನ್ಸನ್ನು ಕ್ಯಾರಿ ಔಟ್ ಮಾಡ್ತವೆ. ಅಟ್ ದ ಸೇಮ್ ಟೈಮ್ ಈ ಎನಿಮಲ್ದೇನು ಒಂದು ಎಂಬ್ರಿಯೋ ಇದೆಯಲ್ಲ, ಇದೇನು ಮಾಡುತ್ತೆ, ಕೆಲವೊಂದು ಸೆಲ್ಸ್ಗಳನ್ನು ಇದು ಹಾಗೇ ರಿಸರ್ವ್ ಮಾಡ್ಕೊಳ್ಳುತ್ತೆ. ಸೊ ನೀವು ಎನಿಮಲ್ ಎಂಬ್ರಿಯೋ ತೊಗೊಂಡ್ರೆ ಕೆಲವೊಂದು ಸೆಲ್ಸು ಅವು ಡಿಫ್ರೆನ್ಷಿಯೇಟ್ ಆಗೋದಿಲ್ಲ, ಸ್ಟಾರ್ಟಿಂಗ್ ಹಾಗೇ ಉಳಿದ್ಬಿಡ್ತವೆ, ಇವು ರಿಸರ್ವ್ಡ್ ಸೆಲ್ಸ್ ಇದ್ದಂಗೆ. ಆ್ಯಂಡ್ ದೀಸ್ ಸೆಲ್ಸ್ ವಿ ಕಾಲ್ ಇಟ್ ಆ್ಯಸ್ interstitial cells. So what are these interstitial cells? These are the cells that found in the space between functional cells of a tissue. ಅಂದರೆ ಫಂಕ್ಷನಲ್ ಆಗಿರುವಂತಹ ಸೆಲ್ಸ್ಗಳ ಮಧ್ಯೆ, ಟಿಶ್ಯೂಗಳ ಮಧ್ಯೆ ಕೆಲವೊಂದು ರಿಸರ್ವ್ಡ್ ಸೆಲ್ಸು ಹಾಗೇ ಇರ್ತವೆ. ಅವೇನು ಮಾಡ್ತವೆ, ಎನಿಮಲ್ ಬೆಳೀತಾ ಬೆಳೀತಾ ಯಾವ ಸೆಲ್ಲಿನ ಅವಶ್ಯಕತೆ ಇದೆಯೋ ಆ ಸೆಲ್ಲಾಗಿ ಅವು ರೂಪಾಂತರಗೊಂಡು ಡಿಫ್ರೆನ್ಷಿಯೇಟ್ ಆಗಿ ಆ ಸ್ಟ್ರಕ್ಚರದ್ದು ಫಂಕ್ಷನನ್ನು ಅವು ಕ್ಯಾರಿ ಔಟ್ ಮಾಡ್ತವೆ. ಸೊ ದೀಸ್ interstitial cells, these are the reserved cells which can differentiate into any type of the cell. ಸರಿನಾ? ನೆಕ್ಸ್ಟ್ ಒನ್, ಥರ್ಡ್ ಆಪ್ಷನ್ ಏನಿದೆ? ಥರ್ಡ್ ಆಪ್ಷನ್ ಈಸ್ ಅಬೌಟ್ gastrodermal cells. ಸೊ ಎಲ್ಲಿ ಬಂತು gastrodermal cells? This gastrodermal cells and nematocytes, these both cells comes under phylum Coelenterata. Coelenterataದಲ್ಲಿ ಎನಿಮಲ್ ಬಾಡಿಯನ್ನು ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ದ ಬಾಡಿ ಆಫ್ ಹೈಡ್ರಾ, now these are the tentacles, now this is the hydra. ಓಕೆ, ಈ ಎನಿಮಲ್ ಬಾಡಿ ಒಳಗಡೆ ಒಂದು ಕ್ಯಾವಿಟಿ ಇರುತ್ತೆ, ಏನಂತ ಕರಿತೀವಿ ನಾವು? ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿ ಅಂತ ಕರಿತೀವಿ. ಸ್ಪಾಂಜೋಸೆಲ್ ಕ್ಯಾವಿಟಿ ಕಮ್ಸ್ ಅಂಡರ್ ಫೈಲಮ್ ಪೋರಿಫೆರಾ. ಸಿಲೆಂಟರೇಟಾದಲ್ಲಿ ಒಳಗಡೆ ಒಂದು ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿ ಅಂತ ಇರುತ್ತೆ, ಸರಿನಾ? ಈ ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿ ಏನಿದೆಯಲ್ಲ, ಈ ಕ್ಯಾವಿಟಿಗೆ ಅಂಟ್ಕೊಂಡು ಕೆಲವೊಂದು ಸೆಲ್ಸು ಲೈನ್ ಆಗಿರ್ತವೆ. ಆ್ಯಂಡ್ ದೀಸ್ ಸೆಲ್ಸ್ ವಿ ಕಾಲ್ ಇಟ್ ಆ್ಯಸ್ ಗ್ಯಾಸ್ಟ್ರೋಡರ್ಮಲ್ ಸೆಲ್ಸ್. ಸೊ ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿಯನ್ನು ಲೈನ್ ಮಾಡಿರುವಂತಹ ಸೆಲ್ಸ್ ಯಾವುವು? ಗ್ಯಾಸ್ಟ್ರೋಡರ್ಮಲ್ ಸೆಲ್ಸ್. ಹೊರಗಡೆ ಏನು ಬಾಡಿ ಇದೆಯಲ್ಲ, ಬಾಡಿ ಸರ್ಫೇಸ್ ಮೇಲೆ ಅಥವಾ ಟೆಂಟ್ಯಾಕಲ್ಸ್ ಮೇಲೆ ಅಗೇನ್ ಕೆಲವೊಂದು ಸ್ಪೆಷಲ್ ಸೆಲ್ಸ್ ಇರ್ತವೆ. ಆ್ಯಂಡ್ ದೀಸ್ ಸೆಲ್ಸ್ ವಿ ಕಾಲ್ ಇಟ್ ಆ್ಯಸ್ ನಿಮ್ಯಾಟೋಸೈಟ್ ಸೆಲ್ಸ್. ಸೊ ಎನಿಮಲ್ ಬಾಡಿನಲ್ಲಿ 2 ಟೈಪ್ಸ್ ಆಫ್ ಸೆಲ್ಸ್ ಆಯಿತು, ಒಂದು ಗ್ಯಾಸ್ಟ್ರೋಡರ್ಮಲ್ ಸೆಲ್ಸ್, ಒಂದು ನಿಮ್ಯಾಟೋಸೈಟ್ ಸೆಲ್ಸ್. ಹಾಗಾದರೆ ಈ ಎಲ್ಲ ಸೆಲ್ಸ್ಗಳ ಫಂಕ್ಷನ್ ಏನಿದೆ? ಯಾಕಂದರೆ ದ ಕ್ವಶನ್ ಈಸ್ ಬೇಸ್ಡ್ ಆನ್ ದೇರ್ ಫಂಕ್ಷನ್, ಹೌದಾ? ಕೊಯನೋಸೈಟ್ ಸೆಲ್ಸ್ ಏನು ಮಾಡ್ತವೆ? ಸ್ಪಾಂಜೋಸಿಲ್ ಏನು ಇರುತ್ತಲ್ಲ ಬಾಡಿ ಕ್ಯಾವಿಟಿ, ಅದರಲ್ಲಿ ಏನು ನೀರು ಎಂಟರ್ ಆಗುತ್ತಲ್ಲ ಕೆನಲ್ ಸಿಸ್ಟಮ್ ಮೂಲಕ, ಆ ನೀರಿನಲ್ಲಿ ಇರುವಂತಹ ಫುಡ್ ಪಾರ್ಟಿಕಲ್ಸನ್ನು ಫಿಲ್ಟರ್ ಮಾಡಲಿಕ್ಕೆ ಈ ಕೊಯನೋಸೈಟ್ ಸೆಲ್ಸು ಹೆಲ್ಪ್ ಮಾಡ್ತವೆ. ಇಂಟರ್ಸ್ಟಿಷಿಯಲ್ ಸೆಲ್ಸು ಯಾವ ಟಿಶ್ಯೂ ಆಗಿ ಅವು ಡಿಫ್ರೆನ್ಷಿಯೇಟ್ ಆಗ್ತಾವಲ್ಲ ಆ ಟಿಶ್ಯೂದು ಒಂದು ಫಂಕ್ಷನನ್ನು ಅವು ಕ್ಯಾರಿ ಔಟ್ ಮಾಡ್ತವೆ. ಗ್ಯಾಸ್ಟ್ರೋಡರ್ಮಲ್ ಸೆಲ್ಸ್ ಏನು ಮಾಡ್ತವೆ? ದೆ ಹೆಲ್ಪ್ ಇನ್ ಇಂಟ್ರಾಸೆಲ್ಯುಲರ್ ಡೈಜೆಷನ್, ಅಂದರೆ ಅಗೇನ್ ಇವು ಫುಡ್ಡನ್ನು ಜೀರ್ಣಕ್ರಿಯೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತವೆ. ನಿಮ್ಯಾಟೋಸೈಟ್ಸ್ ಏನು ಮಾಡ್ತವೆ? ದೆ ಹೆಲ್ಪ್ ಇನ್ ಅಫೆನ್ಸಿವ್ ಆ್ಯಂಡ್ ಡಿಫೆನ್ಸಿವ್ ಮೆಕ್ಯಾನಿಸಮ್. ಈ ನಿಮ್ಯಾಟೋಸೈಟ್ಸಿಗೆ ಈ ಥರ ಒಂದು ಸ್ಟ್ರಕ್ಚರನ್ನು ಡ್ರಾ ಮಾಡಿ ಸ್ಟಡಿ ಮಾಡಿದ್ವಿ, ಕಾಲರ್ ಸೆಲ್ಸ್ ಅಂತ, ನೆನಪಿದೆಯಾ? ದೀಸ್ ನಿಮ್ಯಾಟೋಸೈಟ್ ಸೆಲ್ಸ್ ಬೇರೆ ಆ್ಯನಿಮಲ್ಗಳನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಅಥವಾ ಬೇರೆ ಆ್ಯನಿಮಲ್ಸ್ಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಈ ನಿಮ್ಯಾಟೋಸೈಟ್ಸು ಹೆಲ್ಪ್ ಮಾಡ್ತವೆ.
ನಾವು ಕಮಿಂಗ್ ಟು ದ ಕ್ವಶನ್ ಏನು, ಕೆಲವೊಂದು ಗ್ರೂಪ್ ಆಫ್ ಸೆಲ್ಸ್ ಇದೆ. ಓಕೆ, ಈ ಸೆಲ್ಸು ಬೇರೆ ಒಂದು ಟಿಶ್ಯೂ ಆಗಿ ಡಿಫ್ರೆನ್ಷಿಯೇಟ್ ಆಗಿ ಡಿಫ್ರೆಂಟ್ ಫಂಕ್ಷನ್ಸನ್ನು ಅವು ಕ್ಯಾರಿ ಔಟ್ ಮಾಡ್ತವೆ. ಕೊಯನೋಸೈಟ್ಸದ್ದು ಪರ್ಟಿಕ್ಯುಲರ್ ಫಂಕ್ಷನ್ ಇದೆ, ಗ್ಯಾಸ್ಟ್ರೋಡರ್ಮಲ್ದು ಪರ್ಟಿಕ್ಯುಲರ್ ಫಂಕ್ಷನ್ ಇದೆ, ನಿಮ್ಯಾಟೋಸೈಟ್ಸದ್ದು ಪರ್ಟಿಕ್ಯುಲರ್ ಫಂಕ್ಷನ್ ಇದೆ. ಬಟ್ ಇಂಟರ್ಸ್ಟೀಷಿಯಲ್ ಸೆಲ್ಸ್ ತೊಗೊಂಡ್ರೆ ಯೂಥರ್ ಫಂಕ್ಷನ್ನು ಒಂದೇ ಅಂತ ಹೇಳೋಕ್ಕಾಗಲ್ಲ. ಅವು ಯಾವ ಟಿಶ್ಯೂ ಆಗಿ ಡಿಫ್ರೆನ್ಷಿಯೇಟ್ ಆಗ್ತಾವೋ ಆ ಟಿಶ್ಯೂದು ಕೆಲಸವನ್ನು ಇವು ಮಾಡ್ತವೆ. ಸೊ ಕ್ವಶನ್ ಪ್ರಕಾರ ವಿಚ್ ಈಸ್ ದ ರೈಟ್ ಆನ್ಸರ್? ಆಪ್ಷನ್ ನಂಬರ್ ಬಿ. ಯಾವುದು? ಇಂಟರ್ಸ್ಟೀಷಿಯಲ್ ಸೆಲ್ಸ್. ಅರ್ಥ ಆಯ್ತಾ? ಸೊ ದ ಗ್ರೂಪ್ ಆಫ್ ಸೆಲ್ಸ್ ದಟ್ ಡಿಫ್ರೆನ್ಷಿಯೇಟ್ ಟು ಪರ್ಫಾರ್ಮ್ ಡಿಫರೆಂಟ್ ಫಂಕ್ಷನ್ಸ್, ಆಪ್ಷನ್ ಈಸ್ ಬಿ, ಇಂಟರ್ಸ್ಟೀಷಿಯಲ್ ಸೆಲ್ಸ್. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸೆಟ್ಸ್ ಆಫ್ ಅನಿಮಲ್ ಶೇರ್ ಅ 4-chambered ಹಾರ್ಟ್? ಈ ಹಾರ್ಟ್ ಅನ್ನುವಂತಹ ಪ್ರಾಪರ್ಟಿಯನ್ನು ನಾವು ಎಲ್ಲಿ ಜಾಸ್ತಿ ಕಲ್ತಿರೋದು? ಕಾರ್ಡೇಟ್ಸ್ಗಳಲ್ಲಿ. ಕಾರ್ಡೇಟ್ಸ್ ಅಂದರೆ ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್ ಆ್ಯಂಡ್ ಮ್ಯಾಮಲ್ಸ್. ಸೊ ಈ 5 ಗ್ರೂಪ್ಗಳಲ್ಲಿ ಹಾರ್ಟ್ ಹೆಂಗಿತ್ತು? ಇಫ್ ಯು ಟೇಕ್ ಫಿಶಸ್, ಇಟ್ ಈಸ್ 2-chambered ಹಾರ್ಟ್, ಅಂದರೆ ಒಂದು ಆರಿಕಲ್ಲು ಒಂದು ವೆಂಟ್ರಿಕಲ್ ಇತ್ತು. ಆಂಫಿಬಿಯನ್ಸ್ ಮತ್ತು ರೆಪ್ಟೈಲ್ಸ್ ಒಳಗಡೆ 3-chambered ಹಾರ್ಟ್, ಅಂದರೆ ಮೇಲ್ಗಡೆ 2 ಆರಿಕಲ್ಸು, ಕೆಳಗಡೆ ಒಂದು ವೆಂಟ್ರಿಕಲ್ಸ್, ಎಕ್ಸೆಪ್ಟ್ ಕ್ರೊಕೊಡೈಲ್ ರೆಪ್ಟೈಲ್ ಆದರೂ ಕೂಡ ಅದರಲ್ಲಿ 4-chambered ಹಾರ್ಟ್ ಇತ್ತು. ದೆನ್ ಏವ್ಸ್ ಆ್ಯಂಡ್ ಮ್ಯಾಮಲ್ಸ್, ಈ ಎರಡರಲ್ಲೂ 4-chambered ಹಾರ್ಟ್ ಇದೆ. ಸೊ ಕ್ವಶನ್ನಲ್ಲಿ ನಮಗೆ ಎಷ್ಟು ಚೇಂಬರ್ಡ್ ಹಾರ್ಟ್ ಇದೆ? ಕ್ವಶನ್ನಲ್ಲಿ 4-chambered ಹಾರ್ಟ್. ಅಂದರೆ ಆನ್ಸರ್ ಏನೇನು ಬರಬೇಕು? ಕ್ರೊಕೊಡೈಲ್ ಬರಬೇಕು ಮತ್ತು ಬರ್ಡ್ಸ್ ಮತ್ತು ಮ್ಯಾಮಲ್ಸ್ ಬರಬೇಕು. ಸೊ ಈ ಸೆಟ್ ಆಫ್ ಎನಿಮಲ್ಸನ್ನು ನಾವು ಆನ್ಸರ್ ಆಗಿ ಚೂಸ್ ಮಾಡಬೇಕು. ಸೊ ಎನಿಮಲ್ಸ್ ನೋಡಿ, ಫಸ್ಟ್ ಆಪ್ಷನ್ ಆಂಫಿಬಿಯನ್ಸ್, ರೆಪ್ಟೈಲ್ಸ್ ಆ್ಯಂಡ್ ಬರ್ಡ್ಸ್. ಆಂಫಿಬಿಯನ್ಸ್ ಅಂದರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ, ಆಂಫಿಬಿಯನ್ಸ್ 3-chambered ಹಾರ್ಟ್, ಅಂದರೆ ಈ ಆಪ್ಷನ್ನು ರಾಂಗ್ ಆಯಿತು. ಹೌದಾ? ಆಪ್ಷನ್ ನಂಬರ್ ಬಿ, ಕ್ರೊಕೊಡೈಲ್ಸ್, ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್, ಅಂದರೆ ಕ್ರೊಕೊಡೈಲ್ಸ್, ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್. ಹೌದು, ಈ 3 ಗ್ರೂಪ್ ಆಫ್ ಎನಿಮಲ್ಸ್ನಲ್ಲಿ ನಮಗೆ 4-chambered ಹಾರ್ಟು ಸಿಗುತ್ತೆ. ನೆಕ್ಸ್ಟ್ ಕ್ರೊಕೊಡೈಲ್ಸ್, ಲಿಸಾರ್ಡ್ಸ್ ಆ್ಯಂಡ್ ಟರ್ಟಲ್ಸ್. ಕ್ರೊಕೊಡೈಲ್ ಅಂದರೆ 4-chambered ಹಾರ್ಟ್, ಕರೆಕ್ಟ್. ಲಿಸಾರ್ಡ್ ಅಂತಂದರೆ ಅದು ರೆಪ್ಟಿಲಿಯಾ ಅಂತಂದರೆ 4-chambered ಹಾರ್ಟ್, ಅಂದರೆ ಈ ಆಪ್ಷನ್ನು ರಾಂಗ್. ರೆಪ್ಟಿಲಿಯಾ ಅಂದರೆ 3-chambered ಹಾರ್ಟ್, ಸೊ ಈ ಆಪ್ಷನ್ನು ರಾಂಗ್ ಆಗುತ್ತೆ. ಫೋರ್ತ್ ಆಪ್ಷನ್ ಏನು? ಲಿಸಾರ್ಡ್, ಮ್ಯಾಮಲ್ಸ್ ಆ್ಯಂಡ್ ಬರ್ಡ್ಸ್. ಲಿಸಾರ್ಡ್ ಅಂತಂದರೆ ಅಗೇನ್ ರೆಪ್ಟಿಲಿಯಾ ಬಂತು, ಅಂದರೆ 3-chambered ಹಾರ್ಟ್, ಸೊ ದಿಸ್ ಆಪ್ಷನ್ ಈಸ್ ಆಲ್ಸೋ ರಾಂಗ್. ಸೊ ವಿಚ್ ಆಪ್ಷನ್ ಈಸ್ ಕರೆಕ್ಟ್ ಹಿಯರ್? ಆಪ್ಷನ್ ಬಿ, ಕ್ರೊಕೊಡೈಲ್, ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್. The group of animals which are having 4-chambered heart, option B, crocodile, birds and mammals, right? Now next question. Which of the following pairs of animals has non-glandular tissue? ನೆನಪಿದೆಯಾ? ಗ್ಲ್ಯಾಂಡ್ಸ್ ಅಂದರೆ ಗ್ರಂಥಿಗಳು ಅಂತ ಹೇಳಿದ್ದೆ. ಈ ಗ್ರಂಥಿಗಳು ನಮ್ಮ ಬಾಡಿನಲ್ಲಿ ಏನು ಮಾಡ್ತವೆ ಅಥವಾ ಅನಿಮಲ್ ಬಾಡಿನಲ್ಲಿ ಏನು ಮಾಡ್ತವೆ? ಕೆಲವೊಂದು ಕೆಮಿಕಲ್ಸ್ಗಳನ್ನು ಇವು ಸಿಕ್ರೀಟ್ ಮಾಡ್ತವೆ. ಹೌದಾ? ಹಾಗಾದರೆ ಈ ಗ್ಲ್ಯಾಂಡ್ಸ್ಗಳನ್ನು ಹೊಂದಿರದೇ ಇರುವಂತಹ ಎನಿಮಲ್ಸ್ ಯಾವುವು ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಕ್ವಶನ್ ಏನಿದೆ? ನಾನ್ ಗ್ಲ್ಯಾಂಡುಲರ್ ಸ್ಕಿನ್ ಅಂದರೆ ಗ್ರಂಥಿಗಳನ್ನು ಹೊಂದಿರದೇ ಇರುವಂತಹ ಎನಿಮಲ್ಸ್ ಗ್ರೂಪನ್ನು ನಾವಿಲ್ಲಿ ಚೂಸ್ ಮಾಡಬೇಕು. ಫಸ್ಟ್ ವಿಲ್ ಟೇಕ್ ಅಬೌಟ್ ದ ಯಾವ್ಯಾವ ಎನಿಮಲ್ಸ್ನಲ್ಲಿ ಯಾವ್ಯಾವ ಥರ ಸ್ಕಿನ್ ಇದೆ ಅಂತ ಸ್ಟಡಿ ಮಾಡೋಣ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಆಂಫಿಬಿಯನ್ಸ್, ಇಲ್ಲಿ ಮ್ಯೂಕಸ್ ಗ್ಲ್ಯಾಂಡ್ಸ್ಗಳಿರ್ತವೆ. ಐ ಹೋಪ್ ಯು ರಿಮೆಂಬರ್, ಆಂಫಿಬಿಯನ್ಸ್ ನಾವು ಸ್ಟಡಿ ಮಾಡಬೇಕಾದ್ರೆ ದ ಸ್ಕಿನ್ ಈಸ್ ವೆರಿ ಮಾಯ್ಸ್ಟ್ ಅಂತ ಕಲ್ತಿದ್ವಿ. ನೆನಪಿದೆಯಾ? ಆಂಫಿಬಿಯನ್ಸ್ ಹ್ಯಾವ್ ಎ ಮಾಯ್ಸ್ಟ್ ಸ್ಕಿನ್. ಈ ಮಾಯ್ಸ್ಟ್ ಪ್ರಾಪರ್ಟಿ ಎಲ್ಲಿಂದ ಬಂತು? ದಿಸ್ ಈಸ್ ವಿತ್ ದ ಹೆಲ್ಪ್ ಆಫ್ ಮ್ಯೂಕಸ್. ಮ್ಯೂಕಸ್ ಅಂದರೆ ಒಂದು ಲೋಳೆಯಂತಹ ಒಂದು ಸಬ್ಸ್ಟನ್ಸ್, ಬಾಡಿ ಪೂರ್ತಿಯಾಗಿ ಅದು ಕವರ್ ಆಗಿರುತ್ತೆ. ಈ ಮ್ಯೂಕಸ್ ಎಲ್ಲಿಂದ ಬಂತು? ಗ್ಲ್ಯಾಂಡ್ಸ್ಗಳಿಂದ ಬಂತು. ಸೊ ಆಂಫಿಬಿಯನ್ ಸ್ಕಿನ್ಸ್ ಮೇಲ್ಗಡೆ ಗ್ಲ್ಯಾಂಡ್ಸ್ ಇರ್ತದೆ, ಆ ಗ್ಲ್ಯಾಂಡ್ಸಿಂದ ಮ್ಯೂಕಸ್ ಬರುತ್ತೆ. ಓಕೆ. ಸೆಕೆಂಡ್ ಆಪ್ಷನ್, ರೆಪ್ಟೈಲ್ಸ್ನಲ್ಲಿ ಸ್ಕಿನ್ ಹೆಂಗಿತ್ತು? ಸ್ಕಿನ್ ಫುಲ್ಲು ಡ್ರೈ ಆಗಿರುತ್ತೆ, ಆಮೇಲೆ ಇಲ್ಲಿ ಗ್ರಂಥಿಗಳು ಕಂಪ್ಲೀಟಾಗಿ ಅಬ್ಸೆಂಟ್ ಆಗಿರ್ತವೆ. ಸೊ ಗ್ಲ್ಯಾಂಡ್ಸ್ಗಳನ್ನು ಹೊಂದಿರದೇ ಇರುವಂತಹ ಸ್ಕಿನ್ ಎದರಲ್ಲಿ ಕಂಡು ಬರ್ತಿದೆ? ರೆಪ್ಟೈಲ್ಸ್ಗಳಲ್ಲಿ. ಥರ್ಡ್ ಆಪ್ಷನ್ ಏನು? ಏವ್ಸ್. ಏವ್ಸ್ನಲ್ಲೂ ಕೂಡ ಸ್ಕಿನ್ನು ಡ್ರೈ ಇದೆ, ಬಟ್ ಇಲ್ಲಿ ಟೇಲನ್ನು ತೊಗೊಂಡ್ರೆ ಅಟ್ ದ ಬೇಸ್ ಆಫ್ ದ ಟೇಲ್ ವಿ ಕ್ಯಾನ್ ಫೈಂಡ್ ದ ಆಯಿಲ್ ಗ್ಲ್ಯಾಂಡ್ಸ್. ಓಕೆ. ನೆಕ್ಸ್ಟ್ ಒನ್ ಮ್ಯಾಮಲ್ಸ್ ಅಂದರೆ ಎಕ್ಸಾಂಪಲ್ ನಮ್ಮ ಬಾಡಿನ ತೊಗೊಂಡ್ರೆ ಸ್ಕಿನ್ನಲ್ಲಿ ನಮಗೆ ಸಾಕಷ್ಟು ಗ್ಲ್ಯಾಂಡ್ಸ್ಗಳು ಕಂಡು ಬರ್ತವೆ, ಎಕ್ಸ್ಪೆಷಲಿ ಸಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಸೊ ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್ ಆ್ಯಂಡ್ ಮ್ಯಾಮಲ್ಸ್, ಈ 4ರಲ್ಲಿ ಯಾವ ಎನಿಮಲ್ ಬಾಡಿ ಸ್ಕಿನ್ ಮೇಲ್ಗಡೆ ಗ್ಲ್ಯಾಂಡ್ಸ್ ಇಲ್ಲ? ದಿಸ್ ಈಸ್ ಓನ್ಲಿ ವಿತ್ ದ ರೆಪ್ಟೈಲ್ಸ್. ನೆನ್ಪಿಟ್ಕೊಳ್ಳಿ. ಓಕೆ. ನಾವು
ಕಂಪೇರ್ ದಿಸ್ ಪ್ರಾಪರ್ಟಿ ವಿತ್ ದ 4 ಆಪ್ಷನ್ಸ್. ಮೊದಲನೇದು ಯಾವುದು? ಸ್ನೇಕ್ ಆ್ಯಂಡ್ ಫ್ರಾಗ್. ಸ್ನೇಕ್ ಅಂತಂದರೆ ಯಾವುದು ಕ್ಲಾಸು? ರೆಪ್ಟೀಲಿಯಾ. ಫ್ರಾಗ್ ಅಂತಂದರೆ ಆ್ಯಂಫಿಬಿಯನ್ಸ್. ಸೊ ಆ್ಯಂಫಿಬಿಯನ್ಸ್ ಬಂದರೆ ಇಲ್ಲಿ ಗ್ಲ್ಯಾಂಡ್ಸ್ ಬಂದಂಗೆ. ಸೊ ಈ ಆಪ್ಷನ್ಸು ರಾಂಗ್ ಆಯಿತು, ಬಿಕಾಸ್ ವಿ ಹ್ಯಾವ್ ಟು ಚೆಕ್ ಫಾರ್ ದ ನಾನ್ ಗ್ಲ್ಯಾಂಡುಲರ್ ಸ್ಕಿನ್. ನೆಕ್ಸ್ಟ್ ಒನ್ ಕೆಮಿಲಿಯಾನ್. ಕೆಮಿಲಿಯಾನ್ ಅಂದರೆ ಉಸಿರುವಳ್ಳಿ ಅಂತ ಹೇಳ್ತೀವಲ್ಲ. ಕೆಮಿಲಿಯಾನ್ ಯಾವ ಫೈಲಮು? ರೆಪ್ಟೀಲಿಯಾ. ಟರ್ಟಲ್ ಯಾವ ಫೈಲಮು? ಅಗೇನ್ ರೆಪ್ಟೀಲಿಯಾ. ಸೊ ಎರಡೂ ಎನಿಮಲ್ಸ್ ಇಲ್ಲಿ ರೆಪ್ಟೀಲಿಯಾ ಆಯಿತು. ಸೊ ಇಲ್ಲಿ ಗ್ಲ್ಯಾಂಡು ಕಂಡು ಬರೋದಿಲ್ಲ, ಸರಿನಾ? ನೆಕ್ಸ್ಟ್ ಥರ್ಡ್ ಆಪ್ಷನ್ ಫ್ರಾಗ್ ಮತ್ತು ಪಿಜನ್. ಫ್ರಾಗ್ ಅಂದರೆ ಆ್ಯಂಫಿಬಿಯನ್ಸ್, ಆ್ಯಂಫಿಬಿಯನ್ಸ್ ಅಂದರೆ ಗ್ಲ್ಯಾಂಡ್ಸ್. ಸೊ ಇಲ್ಲಿ ಆಪ್ಷನ್ ಇದು ಆಟೋಮೆಟಿಕಲಿ ರಾಂಗ್ ಆಯಿತು. ನೆಕ್ಸ್ಟ್ ಕ್ರೊಕೊಡೈಲ್ಸ್ ಆ್ಯಂಡ್ ಟೈಗರ್. ಕ್ರೊಕೊಡೈಲ್ ಅಂದರೆ ರೆಪ್ಟೈಲ್, ರೆಪ್ಟೈಲ್ ಅಂದರೆ ಗ್ಲ್ಯಾಂಡ್ಸ್ ಇರೋದಿಲ್ಲ, ಕರೆಕ್ಟ್. ಬಟ್ ಇಫ್ ಯು ಟೇಕ್ ದ ಟೈಗರ್, ಟೈಗರ್ ಅಂದರೆ ಅದು ಮ್ಯಾಮಲ್, ಮ್ಯಾಮಲ್ ಅಂದರೆ ಅಲ್ಲಿ ಗ್ಲ್ಯಾಂಡ್ಸ್ ಇರ್ತವೆ. ಸೊ ಈ ಆಪ್ಷನ್ ಕೂಡ ರಾಂಗ್ ಆಯಿತು. ಸೊ ಕ್ಯಾಮಿಲಿಯಾನ್ ಆ್ಯಂಡ್ ಟರ್ಟಲ್, ಸಿನ್ಸ್ ದೇ ಬಿಲಾಂಗ್ ಟು ಕ್ಲಾಸ್ ರೆಪ್ಟೀಲಿಯಾ. ರೆಪ್ಟೈಲ್ಸ್ ಒಳಗಡೆ ಸ್ಕಿನ್ ಡ್ರೈ ಇರುತ್ತೆ ಮತ್ತು ಗ್ಲ್ಯಾಂಡ್ಸ್ ಇರೋದಿಲ್ಲ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ, ಕ್ಯಾಮಿಲಿಯಾನ್ ಆ್ಯಂಡ್ ಟರ್ಟಲ್, ವಿಚ್ ಆರ್ ಹ್ಯಾವಿಂಗ್ ನಾನ್ ಗ್ಲ್ಯಾಂಡುಲರ್ ಸ್ಕಿನ್. ಸೊ ಗ್ರಂಥಿಗಳನ್ನು ಹೊಂದಿರದೇ ಇರುವಂತಹ ಸ್ಕಿನ್ನು ಈ ರೆಪ್ಟೈಲ್ಸ್ಗಳಲ್ಲಿ ಕಂಡುಬರುತ್ತೆ. ರೈಟ್. ನಾವು ಕ್ವಶನ್ ನಂಬರ್ 5. Birds and mammals share one of the following characteristic as a common feature. ಸೊ ಬರ್ಡ್ಸ್ಗಳಲ್ಲಿ ಮತ್ತು ಮ್ಯಾಮಲ್ಸ್ಗಳಲ್ಲಿ ಕಂಡುಬರುವಂತಹ ಒಂದು ಕಾಮನ್ ಕ್ಯಾರೆಕ್ಟರ್, ಗುಣಲಕ್ಷಣ ಯಾವುದು ಅಂತ ಕಂಡುಹಿಡಬೇಕು. ನಾವು ದೇ ಹ್ಯಾವ್ ಗಿವನ್ 4 ಕ್ಯಾರೆಕ್ಟರ್ಸ್. ನಾವು ಯಾವ್ಯಾವುದು? ಒಂದು ಪಿಗ್ಮೆಂಟೆಡ್ ಸ್ಕಿನ್, ಒಂದು ನಿಮ್ಯಾಟಿಕ್ ಬೋನ್, ವಿವಿಪ್ಯಾರಿಟಿ ಆ್ಯಂಡ್ ವಾರ್ಮ್ ಬ್ಲಡೆಡ್ ಎನಿಮಲ್ ಕಂಡೀಷನ್. ನಾವು ಈ 4 ಆಪ್ಷನ್ಸ್ ಅಂದರೆ ಏನು? ಪಿಗ್ಮೆಂಟೆಡ್ ಸ್ಕಿನ್. ಪಿಗ್ಮೆಂಟೆಡ್ ಸ್ಕಿನ್ ಎಲ್ಲಿ ಕಂಡುಬರುತ್ತೆ? ಮ್ಯಾಮಲ್ಸ್ಗಳಲ್ಲಿ ಕಂಡುಬರುತ್ತೆ. ಸೊ ನಮ್ಮ ಬಾಡಿನಲ್ಲಿ ನೀವು ಸ್ಕಿನ್ನನ್ನು ತೊಗೊಂಡ್ರೆ ಈ ಸ್ಕಿನ್ನಿಗೆ ಬೇರೆ ಬೇರೆ ರೀತಿಯಾದಂತಹ ಕಲರ್ಸ್ ಇರುತ್ತೆ, ಹೌದಾ? ಒಬ್ಬರು ಫುಲ್ ಡಾರ್ಕ್ ಬ್ಲ್ಯಾಕ್ ಇರ್ತಾರೆ, ಬ್ಲ್ಯಾಕಿಶ್ ಇರ್ತಾರೆ, ವೀಟಿಶ್ ಇರ್ತಾರೆ, ವೈಟಿಶ್ ಇರ್ತಾರೆ. ಸೊ ಸ್ಕಿನ್ ಪಿಗ್ಮೆಂಟೇಷನ್ನು ಬೇರೆ ಬೇರೆಯಾಗಿ ಅದು ವೇರಿ ಆಗುತ್ತೆ. ಬಟ್ ದಿಸ್ ಪ್ರಾಪರ್ಟಿ ಈಸ್ ನಾಟ್ ಸೀನ್ ಇನ್ ಬರ್ಡ್ಸ್, ಹೌದಾ? ನೆಕ್ಸ್ಟ್ ನಿಮ್ಯಾಟಿಕ್ ಬೋನ್ಸ್. ನಿಮ್ಯಾಟಿಕ್ ಬೋನ್ಸ್ ಎಲ್ಲಿ ಬಂತು? ಬರ್ಡ್ಸ್ನಲ್ಲಿ ಮಾತ್ರ ಬಂತು. ನಮ್ಮ ಬಾಡಿ ತೊಗೊಂಡ್ರೆ, ಮ್ಯಾಮಲ್ಸ್ ತೊಗೊಂಡ್ರೆ ನಮಗೆ ನಿಮ್ಯಾಟಿಕ್ ಬೋನ್ಸ್ ಇರೋದಿಲ್ಲ, ಹಾಲೋ ಬೋನ್ಸ್ ಇರೋದಿಲ್ಲ, ಫುಲ್ ಗಟ್ಟಿಯಾಗಿರುವಂತಹ ಬೋನ್ಸು ನಮ್ಮ ಬಾಡಿನಲ್ಲಿ ಕಂಡು ಬರ್ತವೆ. ಸೊ ನಿಮ್ಯಾಟಿಕ್ ಬೋನ್ಸ್ ಫೌಂಡ್ ಓನ್ಲಿ ಇನ್ ಬರ್ಡ್ಸ್. ನೆಕ್ಸ್ಟ್ ವಿವಿಪ್ಯಾರಿಟಿ. ವಿವಿಪ್ಯಾರಿಟಿ ಕಂಡೀಷನ್ ಅಂದರೆ ಏನು? ದ ಎನಿಮಲ್ಸ್ ವಿಚ್ ಗಿವ್ ಬರ್ತ್ ಟು ದ ಯಂಗ್ ಒನ್ಸ್, ಅಂದರೆ ಡೈರೆಕ್ಟಾಗಿ ಮರಿಗಳಿಗೆ ಜನ್ಮ ಕೊಡುವಂತಹ ಒಂದು ಕಂಡೀಷನ್ನಿಗೆ ನಾವು ವಿವಿಪ್ಯಾರಿಟಿ ಅಂತ ಕರಿತೀವಿ. ಎಲ್ಲಿ ಕಂಡುಬರುತ್ತೆ? ಮ್ಯಾಮಲ್ಸ್ಗಳಲ್ಲಿ ಕಂಡುಬರುತ್ತೆ. ಅದನ್ನೇ ನೀವು ಬರ್ಡ್ಸ್ ತೊಗೊಂಡ್ರೆ ದ ಬರ್ಡ್ಸ್ ಆರ್ ಓವಿಪ್ಯಾರಸ್, ಅಂದರೆ ಅವು ಮೊಟ್ಟೆಗಳನ್ನು ಇಡ್ತವೆ, ಹೌದಾ? ಸೊ ಈ ಪ್ರಾಪರ್ಟಿನೂ ಕೂಡ ಫೌಂಡ್ ಇನ್ ಓನ್ಲಿ ದ ಮ್ಯಾಮಲ್ಸ್, ಮೆಜಾರಿಟಿ ಆಫ್ ದ ಮ್ಯಾಮಲ್ಸ್. ಲಾಸ್ಟ್ ಆಪ್ಷನ್ ಯಾವುದು? ವಾರ್ಮ್ ಬ್ಲಡೆಡ್ ಕಂಡೀಷನ್. ವಾರ್ಮ್ ಬ್ಲಡೆಡ್ ಅಂದರೆ ಏನಂತ ಹೇಳಿದ್ವಿ ನಾವು? ಹೋಮಿಯೋಥರ್ಮಸ್, ಅಂದರೆ ದ ಎನಿಮಲ್ಸ್ ವಿಚ್ ಕೆನಾಟ್ ರೆಗ್ಯುಲೇಟ್ ದೇರ್ ಬಾಡಿ ಟೆಂಪ್ರೇಚರ್, ಅಥವಾ ದ ಎನಿಮಲ್ಸ್ ವಿಚ್ ಮೇಂಟೈನ್ ಅ ಕಾನ್ಸ್ಟಂಟ್ ಬಾಡಿ ಟೆಂಪ್ರೇಚರ್, ದೇ ಆರ್ ಕಾಲ್ಡ್ ಆ್ಯಸ್ ವಾರ್ಮ್ ಬ್ಲಡೆಡ್ ಎನಿಮಲ್ಸ್, ಹೌದಾ? ರೈಟ್. ಸೊ ದಿಸ್ ಈಸ್ ಅ ಪ್ರಾಪರ್ಟಿ ಸೀನ್ ಇನ್ ಬೋತ್ ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್. ಸೊ ಕ್ವಶನಲ್ಲಿ ಏನಿದೆ? ಯಾವ ಪ್ರಾಪರ್ಟಿ ಬರ್ಡ್ಸ್ ಮತ್ತು ಮ್ಯಾಮಲ್ಸ್ ಎರಡರಲ್ಲೂ ಕಂಡು ಬರ್ತವೆ? ಸೊ ಆಪ್ಷನ್ ಏನಾಯಿತು? ಡಿ, ವಾರ್ಮ್ ಬ್ಲಡೆಡ್. ಸೊ ದಿಸ್ ಈಸ್ ದ ಕ್ಯಾರೆಕ್ಟರ್ ಕಾಮನ್ ಟು ಬೋತ್ ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್. ಸೊ ಆಪ್ಷನ್ ನಂಬರ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ. ನಾವು ಕಮಿಂಗ್ ಟು ದ ಕ್ವಶನ್ ನಂಬರ್ 6. Which one of the following sets of animals belong to a single taxonomic group? What is this single taxonomic group? For example, if you take fishes, all the fishes belong to a single taxonomic group. Yaudu? Pisces. If you take birds, all the birds they belong to a single taxonomic group. Yaudu? Aves. ಸೊ ಪೈಸಸ್ ಅನ್ನುವಂಥದ್ದು ಒಂದು ಟ್ಯಾಕ್ಸಾನಮಿಕ್ ಯೂನಿಟ್ಟು, ಏವ್ಸ್ ಅನ್ನುವಂಥದ್ದು ಒಂದು ಟ್ಯಾಕ್ಸಾನಮಿಕ್ ಯೂನಿಟ್. ಅಂದರೆ ಈ ಎರಡೂ ಟ್ಯಾಕ್ಸಾನಮಿಕ್ ಗ್ರೂಪ್ನಲ್ಲಿ ಬರುವಂತಹ ಎನಿಮಲ್ಸ್ಗಳು ಬೇರೆ ಬೇರೆ. ಫಿಶಸನ್ನು ತಗೊಂಡು ಈ ಗ್ರೂಪಿಗೆ ಹಾಕೋಕ್ಕಾಗಲ್ಲ. ಆಲ್ ದ ಫಿಶಸ್ ದೇ ಕಮ್ಸ್ ಅಂಡರ್ ಪೈಸಸ್, ಸರಿನಾ? ಕ್ವಶನ್ ಏನಿದೆ? ಕೆಲವೊಂದು ಸೆಟ್ ಆಫ್ ಎನಿಮಲ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಸೆಟ್ನಲ್ಲಿ ಬರುವಂತಹ ಎಲ್ಲ ಎನಿಮಲ್ಸು ಒಂದೇ ಒಂದು ಟ್ಯಾಕ್ಸಾನಮಿಕ್ ಗ್ರೂಪಿಗೆ ಅವು ಬಿಲಾಂಗ್ ಆಗಬೇಕು, ಅಂದರೆ ಅವು ಸೇರಬೇಕು. ಆ ಥರವಾದಂತಹ ಒಂದು ಗ್ರೂಪ್ ಆಫ್ ಎನಿಮಲ್ಸನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಫಸ್ಟ್ ಎನಿಮಲ್ಸ್ ಯಾವ್ಯಾವಿದೆ ನೋಡಿ. ಆಪ್ಷನ್ ನಂಬರ್ ಎ, ಕಟಲ್ ಫಿಶ್, ಜೆಲ್ಲಿ ಫಿಶ್, ಸಿಲ್ವರ್ ಫಿಶ್, ಡಾಗ್ ಫಿಶ್ ಆ್ಯಂಡ್ ಸ್ಟಾರ್ ಫಿಶ್. ಕಟಲ್ ಫಿಶ್ ಅಂದರೆ ಸಮುದ್ರ ಮೀನು. ಯಾವ ಫೈಲಮು? ಮೊಲುಸ್ಕಾ.
ಜೆಲ್ಲಿ ಫಿಶ್ ಅಂತಂದರೆ ಫೈಲಮ್ ಸಿಲೆಂಟರೇಟಾ. ಸೊ ಇಲ್ಲಿ ಮೊಲುಸ್ಕಾ ಬೇರೆ, ಟ್ಯಾಕ್ಸಾನಮಿಕ್ ಯೂನಿಟು ಸಿಲೆಂಟರೇಟಾ ಬೇರೆ. ಸೊ ಈ ಆಪ್ಷನ್ ಇಲ್ಲೇ ರಾಂಗ್ ಆಗಿಬಿಡ್ತು. ಓಕೆ, ನೆಕ್ಸ್ಟ್ ಬ್ಯಾಟ್, ಪಿಜನ್ ಆ್ಯಂಡ್ ಬಟರ್ಫ್ಲೈ. ಬ್ಯಾಟ್ ಅಂತಂದರೆ ಅದು ಮ್ಯಾಮಲ್, ಪಿಜನ್ ಅಂದರೆ ಬರ್ಡ್. ಸೊ ಒಂದು ಮ್ಯಾಮಲ್ ಇದೆ, ಒಂದು ಏವ್ಸ್ ಇದೆ, ಅಂದರೆ ಈ ಆಪ್ಷನ್ ಕೂಡ ರಾಂಗ್. ನೆಕ್ಸ್ಟ್ ಮಂಕಿ, ಚಿಂಪಾಂಜಿ ಆ್ಯಂಡ್ ಮ್ಯಾನ್. ಮಂಕಿ ಅಂದರೆ ಮ್ಯಾಮಲಿಯಾ, ಚಿಂಪಾಂಜಿ ಅಂದರೆ ಅಗೇನ್ ಮ್ಯಾಮಲಿಯಾ. ಮ್ಯಾನ್, ನಾವು ಕೂಡ ಮ್ಯಾಮಲಿಯಾ ಅನ್ನುವಂತಹ ಟ್ಯಾಕ್ಸಾನಮಿಕ್ ಗ್ರೂಪಿಗೆ ಸೇರಿಕೊಂಡವರು. ಸೊ ಇಲ್ಲಿ ಬರುವಂತಹ ಎಲ್ಲ ಎನಿಮಲ್ಸು ಒಂದೇ ಟ್ಯಾಕ್ಸಾನಮಿಕ್ ಗ್ರೂಪಿಗೆ ಅವು ಹೊಂದ್ತವೆ. ಯಾವುದಾದ್ರು ಗ್ರೂಪು? ಮ್ಯಾಮಲಿಯಾ. ಆಪ್ಷನ್ ಡಿ ಏನಿದೆ? ಸಿಲ್ಕ್ ವರ್ಮ್, ಟೇಪ್ ವರ್ಮ್ ಆ್ಯಂಡ್ ಅರ್ತ್ ವರ್ಮ್. ಸಿಲ್ಕ್ ವರ್ಮ್ ಅಂತಂದರೆ ಇಟ್ ಬಿಲಾಂಗ್ಸ್ ಟು ಫೈಲಮ್ ಆರ್ಥ್ರೋಪೋಡಾ. ಟೇಪ್ ವರ್ಮ್ ಅಂತಂದರೆ ಪ್ಲಾತಿಹೆಲ್ಮಂಥಸ್. ಇಲ್ಲಿಯೂ ಕೂಡ ಇದು ರಾಂಗ್ ಆಯಿತು. So which is the correct option here? Option number C. So monkey, chimpanzee and man, they belong to a single taxonomic group. Which is that group? Mammalia. So option C is the correct answer, right? Next, question number 7. Which one of the following statement is incorrect? Question ಅನ್ನು ಕರೆಕ್ಟಾಗಿ ಓದಿ. ರಾಂಗ್ ಸ್ಟೇಟ್ಮೆಂಟನ್ನು ನಾವಿಲ್ಲಿ ಚೂಸ್ ಮಾಡಬೇಕು. ಓಕೆ, ಸೊ ಒಂದು ರಾಂಗ್ ಇದೆ ಅಂತಂದರೆ 3 ಸೆಂಟೆನ್ಸಲ್ಲಿ ರೈಟ್ ಇರಬೇಕು. ಸೊ ವಿಚ್ ಆರ್ ದ ಆಪ್ಷನ್ಸ್? ಫಸ್ಟ್ ಒನ್, ಮಿಸೋಗ್ಲಿಯಾ ಈಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ಎಕ್ಟೋಡರ್ಮ್ ಆ್ಯಂಡ್ ಎಂಡೋಡರ್ಮ್ ಇನ್ ಒಬೇಲಿಯಾ. ಒಬೇಲಿಯಾ ಅಂತಂದರೆ ಫೈಲಮ್ ಸಿಲೆಂಟರೇಟಾ. ಹೌದಾ? ಸಿಲೆಂಟರೇಟಾ ಅಂತಂದರೆ ಅವು ಡಿಪ್ಲೋಬ್ಲಾಸ್ಟಿಕ್ ಎನಿಮಲ್ಸ್, ಇಸಂಟ್ ಇಟ್? ಸೊ ಡಿಪ್ಲೋಬ್ಲಾಸ್ಟಿಕ್ ಎನಿಮಲ್ಸ್ ಅಂದರೆ ಎನಿಮಲ್ ಬಾಡಿ ಒಳಗಡೆ ಎಂಡೋಡರ್ಮ್ ಇರಬೇಕು, ಹೊರಗಡೆ ಎಕ್ಟೋಡರ್ಮ್ ಇರಬೇಕು. ಇವೆರಡರ ಮಧ್ಯೆ ಒಂದು ಟಿಶ್ಯೂ ಇರುತ್ತೆ. ಇದನ್ನು ನಾವು ಮಿಸೋಗ್ಲಿಯಾ ಅಂತ ಕರಿತೀವಿ. ಅನ್ಡಿಫ್ರೆನ್ಷಿಯೇಟೆಡ್ ಸ್ಟ್ರಕ್ಚರ್, ಮಿಸೋಗ್ಲಿಯಾ. ಸೊ ಈ ಪ್ರಾಪರ್ಟಿ ರೈಟ್ ಆರ್ ರಾಂಗ್? ಈ ಸ್ಟೇಟ್ಮೆಂಟು ರೈಟ್ ಇದೆ. ಹೌದಾ? ನೆಕ್ಸ್ಟ್, ಆಪ್ಷನ್ ನಂಬರ್ ಬಿ, ದ ಎನಿಮಲ್ ವಿಚ್ ಎಕ್ಸಿಬಿಟ್ಸ್ ರೇಡಿಯಲ್ ಸಿಮೆಟ್ರಿ ಈಸ್ ಅಸ್ಟೆರಿಯಾಸ್. ಅಸ್ಟೆರಿಯಾಸ್ ಅಂತಂದ್ರೆ ಏನು? ಸ್ಟಾರ್ ಫಿಶ್. ಸೊ ಸ್ಟಾರ್ ಫಿಶ್ ನೀವು ಬಾಡಿನ ತೊಗೊಂಡ್ರೆ ಇಟ್ ಎಕ್ಸಿಬಿಟ್ಸ್ ರೇಡಿಯಲ್ ಸಿಮೆಟ್ರಿ, ಅಂದರೆ ಯಾವ ರೇಡಿಯಸ್ಸಿಂದನೂ ಎನಿಮಲನ್ನು ನಾವು ಕಟ್ ಮಾಡಿದರೆ 2 ಈಕ್ವಲ್ ಹಾಫ್ಸ್ ನಮಗೆ ಸಿಗಬೇಕು. ಸೊ ದಿಸ್ ಸೆಂಟೆನ್ಸ್ ಈಸ್ ಆಲ್ಸೋ ರೈಟ್. ಅಸ್ಟೆರಿಯಾಸ್ ಎಕ್ಸಿಬಿಟ್ ರೇಡಿಯಲ್ ಸಿಮೆಟ್ರಿ. ನೆಕ್ಸ್ಟ್ ಒನ್, ಫ್ಯಾಸಿಯೋಲಾ ಈಸ್ ಎ ಸ್ಯೂಡೋಸಿಲೋಮೇಟ್ ಎನಿಮಲ್. ಫಸ್ಟ್ ಏನು ತಿಳ್ಕೋಬೇಕು? ಫ್ಯಾಸಿಯೋಲಾ. ಫ್ಯಾಸಿಯೋಲಾ ಹೆಪಾಟಿಕಾ ಅಂದರೆ ಲಿವರ್ ಫ್ಲೂ. ಲಿವರ್ ಫ್ಲೂಕ್ ಅಂದರೆ ಫೈಲಮ್ ಪ್ಲಾತಿಹೆಲ್ಮಂಥಸ್. ಪ್ಲಾತಿಹೆಲ್ಮಂಥಸ್ ಅಂತಂದರೆ ಟ್ರಿಪ್ಲೋಬ್ಲಾಸ್ಟಿಕ್ ಕಂಡೀಷನ್. ಬಟ್ ದೀಸ್ ಆರ್ ದ ಅಸಿಲೋಮೇಟ್ ಎನಿಮಲ್ಸ್ ಬಿಕಾಸ್ ಒಳಗಡೆ ಎಂಡೋಡರ್ಮ್ ಇರುತ್ತೆ, ದೆನ್ ಮಿಸೋಡರ್ಮ್ ಇರುತ್ತೆ, ದೆನ್ ಎಕ್ಟೋಡರ್ಮ್ ಇರುತ್ತೆ. ಸೊ ಇಲ್ಲಿ ಎಲ್ಲೂ ನಮಗೆ ಬಾಡಿ ಕ್ಯಾವಿಟಿ ಅಂತ ಕಂಡು ಬರೋದಿಲ್ಲ. ಎಲ್ಲ ಜರ್ಮ್ ಲೇಯರ್ಸು ಕಾಂಪ್ಯಾಕ್ಟಾಗಿ ಅರೇಂಜ್ ಆಗಿರ್ತವೆ. ಸೊ ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಆ್ಯಸ್ ಅಸಿಲೋಮೇಟ್. ಫೋರ್ತ್ ಒನ್, ಟೀನಿಯಾ ಈಸ್ ಎ ಟ್ರಿಪ್ಲೋಬ್ಲಾಸ್ಟಿಕ್ ಎನಿಮಲ್. ಅಗೇನ್ ಟೀನಿಯಾ ಅಂತಂದರೆ ಪ್ಲಾತಿಹೆಲ್ಮಂಥಸ್, ಪ್ಲಾತಿಹೆಲ್ಮಂಥಸ್ ಅಂದರೆ ಟ್ರಿಪ್ಲೋಬ್ಲಾಸ್ಟಿಕ್ ಕಂಡೀಷನ್. ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್. ಸೊ ರಾಂಗ್ ಸ್ಟೇಟ್ಮೆಂಟ್ ಯಾವುದಾಯಿತು? ಥರ್ಡ್ ಒನ್, ಫ್ಯಾಸಿಯೋಲಾ ಈಸ್ ಎ ಸ್ಯೂಡೋಸಿಲೋಮೇಟ್ ಎನಿಮಲ್. ರಾಂಗ್ ಸ್ಟೇಟ್ಮೆಂಟ್. ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಫ್ಯಾಸಿಯೋಲಾ ಈಸ್ ಎ ಅಸಿಲೋಮೇಟ್ ಎನಿಮಲ್ ಬಿಕಾಸ್ ಪ್ಲಾತಿಹೆಲ್ಮಂಥಸ್ನಲ್ಲಿ ನಮಗೆ ಬಾಡಿ ಕ್ಯಾವಿಟಿ ಕಂಡು ಬರೋದಿಲ್ಲ. So which is the incorrect statement here? Option number C, ಫ್ಯಾಸಿಯೋಲಾ ಈಸ್ ಎ ಸ್ಯೂಡೋಸಿಲೋಮೇಟ್ ಎನಿಮಲ್ ಅನ್ನುವಂಥದ್ದು ಒಂದು ರಾಂಗ್ ಸ್ಟೇಟ್ಮೆಂಟ್. ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಫ್ಯಾಸಿಯೋಲಾ ಈಸ್ ಎ ಅಸಿಲೋಮೇಟ್ ಎನಿಮಲ್ ಬಿಕಾಸ್ ಇಟ್ ಬಿಲಾಂಗ್ಸ್ ಟು ಫೈಲಮ್ ಪ್ಲಾತಿಹೆಲ್ಮಂಥಸ್. ಓಕೆನಾ? ನೆಕ್ಸ್ಟ್, ಕ್ವಶನ್ ನಂಬರ್ 8. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್? ಸೊ ಅಗೇನ್ ಒಂದು ರಾಂಗ್ ಸ್ಟೇಟ್ಮೆಂಟನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಮೊದಲನೇದು ಯಾವುದು? ಇನ್ ಕಾಕ್ರೋಚಸ್ ಆ್ಯಂಡ್ ಪ್ರಾನ್ ದ ಎಕ್ಸ್ಕ್ರೀಷನ್ ಆಫ್ ವೇಸ್ಟ್ ಮಟೀರಿಯಲ್ ಅಕರ್ಸ್ ಥ್ರೂ ಮಾಲ್ಫಿಜಿಯನ್ ಟ್ಯೂಬ್ಯೂಲ್ಸ್. ನೆನಪಿದೆಯಾ? ಈ ಫೈಲಮ್ ಆರ್ಥ್ರೋಪೋಡಾ ಓದಬೇಕಾದ್ರೆ, ಬಿಕಾಸ್ ಕಾಕ್ರೋಚ್ ಆ್ಯಂಡ್ ಪ್ರಾನ್ ದೇ ಬಿಲಾಂಗ್ಸ್ ಟು ಫೈಲಮ್ ಆರ್ಥ್ರೋಪೋಡಾ. ಆರ್ಥ್ರೋಪೋಡಾ ಓದಬೇಕಾದ್ರೆ ನಾವು ಎಕ್ಸ್ಕ್ರೀಷನ್ ಈಸ್ ವಿತ್ ಮಾಲ್ಫಿಜಿಯನ್ ಟ್ಯೂಬ್ಯೂಲ್ಸ್ ಅಂತ ಓದಿದ್ವಿ. ಕರೆಕ್ಟ್. ಬಟ್ ಪ್ರಾನನ್ನು ತಗೊಂಡ್ರೆ ಪ್ರಾನ್ ಈಸ್ ಅ ಅಕ್ವಾಟಿಕ್ ಆರ್ಥ್ರೋಪೋಡ್. ನೀರಿನಲ್ಲಿ ಕಂಡುಬರುವಂತಹ ಒಂದು ಆರ್ಥ್ರೋಪೋಡಾ ಅದು. ಅದರಲ್ಲಿ ಎಕ್ಸ್ಕ್ರೀಷನ್ ಹೆಂಗಾಗುತ್ತೆ ಅಂದರೆ ವಿತ್ ಹೆಲ್ಪ್ ಆಫ್ ಅ ಸ್ಪೆಷಲ್ ಗ್ಲ್ಯಾಂಡ್ಸ್ ಕಾಲ್ಡ್ ಆ್ಯಸ್ ಗ್ರೀನ್ ಗ್ಲ್ಯಾಂಡ್ಸ್. ಆರ್ ಯು ಗೆಟ್ಟಿಂಗ್? ಸೊ ಕಾಕ್ರೋಚ್ ಆ್ಯಂಡ್ ಪ್ರಾನ್ ಇವನ್ ದೋ ದಿ ಬಿಲಾಂಗ್ ಟು ಅ ಸಿಂಗಲ್ ಫೈಲಮ್, ಯಾವುದು? ಆರ್ಥ್ರೋಪೋಡಾ. ಕಾಕ್ರೋಚ್ನಲ್ಲಿ ಮಾಲ್ಫಿಜಿಯನ್ ಟ್ಯೂಬ್ಯೂಲ್ಸ್ ಮೂಲಕ ಎಕ್ಸ್ಕ್ರೀಷನ್ ಆಗುತ್ತೆ. ಪ್ರಾನ್ಗಳಲ್ಲಿ ಗ್ರೀನ್ ಗ್ಲ್ಯಾಂಡ್ಸ್ಗಳ ಮೂಲಕ ಎಕ್ಸ್ಕ್ರೀಷನ್ ಆಗುತ್ತೆ. ಬಟ್ ಕ್ವಶನ್ನಲ್ಲಿ ಏನು ಕೊಟ್ಟಿದ್ದಾರೆ? ಕಾಕ್ರೋಚ್ ಮತ್ತು ಪ್ರಾನ್ ಎರಡರಲ್ಲಿನೂ ಮಾಲ್ಫಿಜಿಯನ್ ಟ್ಯೂಬ್ಯೂಲ್ಸ್ ಮೂಲಕ ಎಕ್ಸ್ಕ್ರೀಷನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್.
ಓಕೆ, ಸೊ ಆನ್ಸರ್ ಇಲ್ಲೇ ಸಿಕ್ಬಿಡ್ತು ಅಂತ ಮಿಕ್ಕಿದ 3 ಆಪ್ಷನನ್ನು ಬಿಡಕ್ಕೆ ಹೋಗ್ಬೇಡಿ. ಜಸ್ಟ್ ವಿಲ್ ಚೆಕ್ಔಟ್. ಟೀನೋಫೋರಾ ಲೊಕೊಮೋಷನ್ ಈಸ್ ಮೀಡಿಯೇಟೆಡ್ ಬೈ ಕೋಂಬ್ ಪ್ಲೇಟ್ಸ್. ಟೀನೋಫೋರಾ ನೆನಪಿದೆಯಾ? ಟೀನೋಪ್ಲಾನಾ ಅನ್ನುವಂತಹ ಒಂದು ಎನಿಮಲ್ಸ್. ಇವತ್ತರ ಬಾಡಿ ಮೇಲೆ ಈ ಥರ 8 ರೋಸ್ ಆಫ್ ಕೋಂಬ್ ಪ್ಲೇಟ್ಸ್ ಇರ್ತವೆ. ಈ ಕೋಂಬ್ ಪ್ಲೇಟ್ಸ್ ಮೇಲ್ಗಡೆ ಚಿಕ್ಕ ಚಿಕ್ಕದಾದಂತಹ ಸಿಲಿಯಾಗಳು ಕಂಡು ಬರ್ತವೆ. ಆ್ಯಂಡ್ ದೀಸ್ ಕೋಂಬ್ ಪ್ಲೇಟ್ಸ್ ದೆ ಹೆಲ್ಪ್ ಇನ್ ಲೊಕೊಮೋಷನ್. ಅಂದರೆ ಈ ಸೆಂಟೆನ್ಸು ಕರೆಕ್ಟ್ ಆಗಿದೆ, ಸರಿನಾ? ನೆಕ್ಸ್ಟ್, ಇನ್ ಫ್ಯಾಸಿಯೋಲಾ, ಫ್ಯಾಸಿಯೋಲಾ ಮೊದಲನೇ ಕ್ವಶನ್ನಲ್ಲೂ ಬಂದಿತ್ತು, ಇಲ್ಲಿ ಕೂಡ ಬಂದಿದೆ. ಫ್ಯಾಸಿಯೋಲಾ ದ ಫ್ಲೇಮ್ ಸೆಲ್ಸ್ ಹೆಲ್ಪ್ಸ್ ಇನ್ ಎಕ್ಸ್ಕ್ರೀಷನ್. ಇದು ಕರೆಕ್ಟಾ ರಾಂಗಾ? ಫ್ಯಾಸಿಯೋಲಾ ಅಂತಂದರೆ ಫೈಲಮ್ ಪ್ಲಾತಿಹೆಲ್ಮಂಥಸ್. ಪ್ಲಾತಿಹೆಲ್ಮಂಥಸ್ನಲ್ಲಿ ಎಕ್ಸ್ಕ್ರೀಷನ್ ಹೆಂಗಾಗುತ್ತೆ? ಫ್ಲೇಮ್ ಸೆಲ್ಸ್ಗಳ ಮೂಲಕ ಆಗುತ್ತೆ. ಸೊ ಈ ಆಪ್ಷನ್ನು ಕರೆಕ್ಟ್ ಆಯಿತು. ಅರ್ಥ್ವರ್ಮ್ಸ್ ಆರ್ ಹರ್ಮಾಫ್ರೋಡೈಟ್ಸ್ ಆ್ಯಂಡ್ ಯೆಟ್ ಕ್ರಾಸ್ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಅಮಂಗ್ ದೆಮ್. ಹರ್ಮಾಫ್ರೋಡೈಟ್ಸ್ ಕಂಡೀಷನ್ ಗೊತ್ತು, ಅಂದರೆ ಒಂದೇ ಆ್ಯನಿಮಲ್ ಬಾಡಿನಲ್ಲಿ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಸೆಕ್ಸ್ ಆರ್ಗನ್ಸ್ ಇರ್ತವೆ, ಸೆಕ್ಸ್ ಗ್ಯಾಮೆಟ್ಸ್ಗಳನ್ನು ನಾವು ಫಾರ್ಮ್ ಮಾಡ್ತವೆ. ಕ್ರಾಸ್ ಫರ್ಟಿಲೈಸೇಷನ್ ಅಂದರೆ ಏನು? ಫರ್ಟಿಲೈಸೇಷನ್ ಗೊತ್ತಿದೆ. ಫರ್ಟಿಲೈಸೇಷನ್ ಅಂದರೆ ಫಲೀಕರಣ. ವಾಟ್ ಈಸ್ ದಿಸ್ ನ್ಯೂ ವರ್ಡ್ ಕ್ರಾಸ್ ಫರ್ಟಿಲೈಸೇಷನ್? ಸಿ ಹಿಯರ್, ಅರ್ಥ್ವಮ್. ದಿಸ್ ಈಸ್ ಒನ್ ಅರ್ಥ್ವಮ್, ದಿಸ್ ಈಸ್ ಅನದರ್ ಅರ್ಥ್ವಮ್. ಇವೆರಡು ಹರ್ಮಾಫ್ರೋಡೈಟ್ಸ್. ಅಂದರೆ ಇವತ್ತರ ಬಾಡಿನಲ್ಲಿ ಮೇಲ್ ಸೆಕ್ಸ್ ಆರ್ಗನ್ಸು ಇದೆ, ಫಿಮೇಲ್ ಸೆಕ್ಸ್ ಆರ್ಗನ್ ಇದೆ. ಅದೇ ಥರ ಸೆಕೆಂಡ್ ಅರ್ಥ್ವಮ್ನಲ್ಲೂ ಮೇಲ್ ಸೆಕ್ಸ್ ಆರ್ಗನ್ನು ಇದೆ ಮತ್ತು ಫಿಮೇಲ್ ಸೆಕ್ಸ್ ಆರ್ಗನ್ನು ಇದೆ. ವಾಟ್ ಆರ್ ದಿ ಸೆಕ್ಸ್ ಆರ್ಗನ್ಸ್? ರಿಪ್ರೊಡಕ್ಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂತಹ ಕೆಲವೊಂದು ಅಂಗಗಳು. ಓಕೆ, ಕ್ರಾಸ್ ಫರ್ಟಿಲೈಸೇಷನ್ ಅಂತಂದರೆ ನೋಡಿ, ಈ ಎನಿಮಲ್ಲು ಇದರಲ್ಲಿ ಇರುವಂತಹ ಸೆಕ್ಸ್ ಆರ್ಗನ್ಸನ್ನು ಉಪಯೋಗಿಸ್ಕೊಂಡು ಸ್ಪರ್ಮ್ ಮತ್ತು ಓವಮನ್ನು ಅಥವಾ ಎಗ್ಗನ್ನು ಪ್ರೊಡ್ಯೂಸ್ ಮಾಡಿ ಈ ಒಂದೇ ಎನಿಮಲ್ ಬಾಡಿ ಒಳಗಡೆನೇ ಫಲೀಕರಣ ಆಯಿತು ಅಂದರೆ ಫರ್ಟಿಲೈಸೇಷನ್ ಆಯಿತು ಅಂದರೆ ಇದನ್ನು ಸೆಲ್ಫ್ ಫರ್ಟಿಲೈಸೇಷನ್ ಅಂತ ಕರೀತಾರೆ. ಸೆಲ್ಫ್ ಅಂದರೆ ತನ್ನ ಬಾಡಿ ಒಳಗಡೆ ತಾನೇ ಸ್ಪರ್ಮ್ ಮತ್ತು ಎಗ್ಗನ್ನು ಅದು ಫ್ಯೂಸ್ ಮಾಡಿಸ್ಕೋತು ಅಂದರೆ ಅದು ಸೆಲ್ಫ್ ಫರ್ಟಿಲೈಸೇಷನ್ ಆಯಿತು. ಬಟ್ ಕ್ರಾಸ್ ಫರ್ಟಿಲೈಸೇಷನ್ ಅಂತಂದರೆ ಇದರಲ್ಲಿ ಇರುವಂತಹ ಸ್ಪರ್ಮ್ಸು ಈ ಫಸ್ಟ್ ಅರ್ಥ್ವಮ್ನಲ್ಲಿರುವಂತಹ ಸ್ಪರ್ಮು ಸೆಕೆಂಡ್ ಅರ್ಥ್ವಮ್ನಲ್ಲಿರುವಂತಹ ಎಗ್ಗಳ ಜೊತೆ ಅದು ಫ್ಯೂಸ್ ಆಗಿ ಸೆಕೆಂಡ್ ಅರ್ಥ್ವಮ್ ಬಾಡಿ ಒಳಗಡೆ ಫಲೀಕರಣ ಆಯಿತು ಅಂತಂದರೆ ದಿಸ್ ಈಸ್ ಕಾಲ್ಡ್ ಆ್ಯಸ್ ಕ್ರಾಸ್ ಫರ್ಟಿಲೈಸೇಷನ್. ಗೊತ್ತಾಗ್ತಿದೆಯಾ? ಸೊ ಒಂದೇ ಎನಿಮಲ್ ಬಾಡಿ ಒಳಗಡೆ ಫಲೀಕರಣ ಆಯಿತು ಅಂತಂದರೆ ಅದೇ ಬಾಡಿನಲ್ಲಿರುವಂತಹ ಸ್ಪರ್ಮ್ ಮತ್ತು ಎಗ್ ಫ್ಯೂಸ್ ಆಯಿತು ಅಂದರೆ ಅದು ಸೆಲ್ಫ್ ಫರ್ಟಿಲೈಸೇಷನ್. ಬಟ್ ಎರಡು ಆ್ಯನಿಮಲ್ಸ್ಗಳ ಮಧ್ಯೆ ಒಂದು ಆ್ಯನಿಮಲ್ ಬಾಡಿಯಿಂದ ಸ್ಪರ್ಮು ಸೆಕೆಂಡ್ ಆ್ಯನಿಮಲ್ ಬಾಡಿ ಒಳಗಡೆ ಹೋಗಿ ಅಲ್ಲಿರುವಂತಹ ಎಗ್ಗನ್ನು ಅದು ಫ್ಯೂಸ್ ಆಯಿತು ಅಂದರೆ ಅದು ಕ್ರಾಸ್ ಫರ್ಟಿಲೈಸೇಷನ್. ಅರ್ಥ್ವಮ್ಗಳಲ್ಲಿ ಕ್ರಾಸ್ ಫರ್ಟಿಲೈಸೇಷನ್ ಅನ್ನುವಂತಹದ್ದು ಕಂಡು ಬರುತ್ತೆ. ಸೊ 4 ಸೆಂಟೆನ್ಸನ್ನು ತಗೊಂಡ್ರೆ ಏನಾಯಿತು ಇಲ್ಲಿ ಆಪ್ಷನ್ಸು? ಚೆಕ್ ಹಿಯರ್. ಕಾಕ್ರೋಚ್ ಮತ್ತು ಪ್ರಾನ್ಗಳಲ್ಲಿ ಎರಡರಲ್ಲೂ ಮಾಲ್ಫಿಜನ್ ಟ್ಯೂಬಲ್ಸ್ ಇರುತ್ತಾ? ಇರೋದಿಲ್ಲ. ಟೀನೋಫೋರಾದಲ್ಲಿ ಕೋಂಬ್ ಪ್ಲೇಟ್ಸ್ ಹೆಲ್ಪ್ ಇನ್ ಲೊಕೊಮೋಷನ್? ಎಸ್, ಕರೆಕ್ಟ್. ಫ್ಯಾಸಿಯೋಲಾದಲ್ಲಿ ಫ್ಲೇಮ್ ಸೆಲ್ಸ್ ಎಕ್ಸ್ಕ್ರೀಷನ್ ಮಾಡ್ತವೆ? ಇದು ಕರೆಕ್ಟ್. ಅರ್ಥ್ವರ್ಮ್ ಹರ್ಮಾಫ್ರೋಡೈಟ್ಸ್? ಎಸ್, ಕರೆಕ್ಟ್. ಕ್ರಾಸ್ ಫರ್ಟಿಲೈಸೇಷನ್ ಮಾಡ್ತವೆ? ಎಸ್, ದೇ ಅಂಡರ್ಗೋ ಕ್ರಾಸ್ ಫರ್ಟಿಲೈಸೇಷನ್. ಸೊ ವಿಚ್ ಆಪ್ಷನ್ ಈಸ್ ರಾಂಗ್ ಹಿಯರ್? ಆನ್ಸರ್ ಎ, ಅಂದರೆ ಆಪ್ಷನ್ ನಂಬರ್ ಎ. ಯಾವುದು? ಕಾಕ್ರೋಚ್ ಆ್ಯಂಡ್ ಪ್ರಾನ್ಸ್ ಎರಡರಲ್ಲೂ ಮಾಲ್ಫಿಜನ್ ಟ್ಯೂಬಲ್ಸ್ ಮೂಲಕನೇ ಎಕ್ಸ್ಕ್ರೀಷನ್ ಆಗೋದಿಲ್ಲ. ಕಾಕ್ರೋಚ್ನಲ್ಲಿ ಮಾಲ್ಫಿಜನ್ ಟ್ಯೂಬಲ್ಸ್ ಆಗ್ತದೆ, ಪ್ರಾನ್ನಲ್ಲಿ ಗ್ರೀನ್ ಗ್ಲ್ಯಾಂಡ್ಸ್ಗಳ ಮೂಲಕ ಎಕ್ಸ್ಕ್ರೀಷನ್ ಆಗುತ್ತೆ. ಸೊ ಯಾವುದು ರಾಂಗ್ ಸ್ಟೇಟ್ಮೆಂಟು? ಫಸ್ಟ್ ಒನ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್, ರೈಟ್? ನಾವು ಕ್ವಶನ್ ನಂಬರ್ 9. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅ ಓವಿ ಪ್ಯಾರಸ್ ಕಂಡೀಷನ್? ಓವಿ ಪ್ಯಾರಸ್, ಓವಾ ಅಂದರೆ ಏನು? ಎಗ್ ಅಂತ ಅರ್ಥ. ಸೊ ಎಗ್ ಲೇಯಿಂಗ್ ಎನಿಮಲ್ಸ್ ಆರ್ ಕಾಲ್ಡ್ ಆ್ಯಸ್ ಓವಿ ಪ್ಯಾರಸ್ ಎನಿಮಲ್ಸ್. ಮೊಟ್ಟೆ ಇಡುವಂತಹ ಪ್ರಾಣಿಗಳಿಗೆ ನಾವು ಎಗ್ ಲೇಯಿಂಗ್ ಎನಿಮಲ್ಸ್ ಅಂತ ಕರಿತೀವಿ. ಆಪ್ಷನ್ಸ್ ಯಾವ್ಯಾವಿದ್ದಾವೆ? ಪ್ಲಾಟಿಪಸ್, ದೆನ್ ಫ್ಲೈಯಿಂಗ್ ಫಾಕ್ಸ್, ಎಲಿಫೆಂಟ್ ಆ್ಯಂಡ್ ವೇಲ್. ಫಸ್ಟ್ ಒನ್ ಈಸ್ ಪ್ಲಾಟಿಪಸ್. ಪ್ಲಾಟಿಪಸ್ಸನ್ನು ತಗೊಂಡ್ರೆ ದಿಸ್ ಈಸ್ ಅ ಓವಿ ಪ್ಯಾರಸ್ ಎನಿಮಲ್ಸ್. ಸಿ ಹಿಯರ್, ಈ 4 ಆಪ್ಷನ್ಸು ಇವೆಲ್ಲವೂ ಮ್ಯಾಮಲ್ಸ್ಗಳು, ಹೌದಾ? ಮ್ಯಾಮಲ್ಸ್ ಅಂದರೆ ಏನು? ವಿವಿ ಪ್ಯಾರಸ್ ಕಂಡೀಷನ್. ಬಟ್ ಕ್ವಶನ್ ಏನಿದೆ? ಓವಿ ಪ್ಯಾರಸ್ ಕಂಡೀಷನ್. ಸೊ ಪ್ಲಾಟಿಪಸ್ ತಗೊಂಡ್ರೆ ಅದು ಓವಿ ಪ್ಯಾರಸ್ ಮ್ಯಾಮಲ್. ಫ್ಲೈಯಿಂಗ್ ಫಾಕ್ಸ್ ಅಂದರೆ ಬ್ಯಾಟನ್ನು ತಗೊಂಡ್ರೆ ಅದು ವಿವಿ ಪ್ಯಾರಸ್. ಎಲಿಫೆಂಟನ್ನು ತಗೊಂಡ್ರೆ ವಿವಿ ಪ್ಯಾರಸ್. ಇಸಂಟ್ ಇಟ್? ಎಲಿಫೆಂಟ್ ಮೊಟ್ಟೆ ಇಡೋದಿಲ್ಲ, ಮರಿಗಳಿಗೆ ಅದು ಡೈರೆಕ್ಟಾಗಿ ಜನ್ಮ ಕೊಡುತ್ತೆ. ಅದನ್ನೇ ನೀವು ವೇಲ್ ತಗೊಂಡ್ರೆ ವೇಲ್ ಕೂಡ ಅದು ನೀರಿನಲ್ಲಿ ಇದ್ದರೂ ಸಹ ಅದು ಚಿಕ್ಕದಾದಂತಹ ವೇಲ್ಸ್ಗಳಿಗೆ ಅದು ಜನ್ಮ ಕೊಡುತ್ತೆ. ಸೊ ಔಟ್ ಆಫ್ ದೀಸ್ 4 ಆಪ್ಷನ್ಸ್, ಫ್ಲೈಯಿಂಗ್ ಫಾಕ್ಸ್, ಎಲಿಫೆಂಟ್ ಆ್ಯಂಡ್ ವೇಲ್, ದೀಸ್ ಆರ್ ದ ವಿವಿ ಪ್ಯಾರಸ್ ಎನಿಮಲ್ಸ್. ಅಂದರೆ ಅವು ಯಂಗ್ ಒನ್ಸ್ಗಳಿಗೆ ಜನ್ಮ ಕೊಡ್ತವೆ. ಬಟ್ ಪ್ಲಾಟಿಪಸ್ ಈಸ್ ಅ
egg laying mammal. So the correct option for oviparous condition is option A. ಯಾವುದು platypus. Simple question. Okay, next question number 10. Which one of the following is a non-poisonous snake? ಯಾಕೆ ಈ ಕ್ವಶನ್ನು? ಬಿಕಾಸ್ ಸ್ನೇಕ್ ಅಂತಂದರೆ ನಮ್ಗೆ ಯೂಶ್ವಲಿ ಅದು ಪಾಯ್ಸನಸ್ ಅಂತ ನಾವು ತಿಳ್ಕೊತೀವಿ. ಸೊ ಕೆಲವೊಂದು ಸ್ನೇಕ್ಸು ನಾನ್ ಪಾಯ್ಸನಸ್ ಇರ್ತವೆ. ಸೊ ಈ ನಾನ್ ಪಾಯ್ಸನಸ್ ಸ್ನೇಕ್ ಯಾವುದು ಅಂತ ನಾವು ಕಂಡುಹಿಡಿಬೇಕು. ಯಾವ್ದು ಕೊಟ್ಟಿದ್ದಾರೆ? ಕೋಬ್ರಾ, ವೈಪರ್, ಪೈಥಾನ್ ಆ್ಯಂಡ್ ಕ್ರೇಟ್. ಕೋಬ್ರಾ ಅಂತಂದರೆ ನಾಗರಹಾವು. ಸೊ ಕೋಬ್ರಾ ಅಂದರೆ ಅದು ಪಾಯ್ಸನಸ್. ವೈಪರ್ ಅಂತಂದರೆ ಮಂಡಲದ ಹಾವು ಅಂತ ಕರೀತಾರೆ. ದ್ಯಾಟ್ ಈಸ್ ಆಲ್ಸೋ ಪಾಯ್ಸನಸ್. ಪೈಥಾನ್ ಅಂತಂದರೆ ಹೆಬ್ಬಾವು. ದಿಸ್ ಈಸ್ ನಾನ್ ಪಾಯ್ಸನಸ್. ಕ್ರೇಟ್ ಅಂತಂದರೆ ಈ ಕಟ್ಟಿಗೆ ಹಾವು ಅಂತ ಕರಿತೀವಲ್ಲ ಅದು. ದಟ್ ಈಸ್ ಆಲ್ಸೋ ಪಾಯ್ಸನಸ್. ಸೊ ಔಟ್ ಆಫ್ ದೀಸ್ 4 ಟೈಪ್ಸ್ ಆಫ್ ಸ್ನೇಕ್ಸ್, ಕೋಬ್ರಾ, ವೈಪರ್ ಆ್ಯಂಡ್ ಕ್ರೇಟ್, ದೀಸ್ ಆರ್ ದ ಪಾಯ್ಸನಸ್ ಸ್ನೇಕ್. ಸೊ ಆನ್ಸರ್ ಯಾವುದು? ಆಪ್ಷನ್ ಸಿ, ಪೈಥಾನ್. ಸೊ ಪೈಥಾನ್, ಹೆಬ್ಬಾವು, ದಿಸ್ ಈಸ್ ಅ ನಾನ್ ಪಾಯ್ಸನಸ್ ಸ್ನೇಕ್. ಓಕೆ, ರಿಮೆಂಬರ್ ದಿಸ್ ಪಾಯಿಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 11. Match the following list of mammals with their level of organization. So level of organization ನಲ್ಲಿ ಯಾವ್ಯಾವಿತ್ತು? ಒಂದು ಸೆಲ್ಯುಲರ್ ಲೆವೆಲ್, ದೆನ್ ಟಿಶ್ಯೂ ಲೆವೆಲ್, ಆರ್ಗನ್ ಲೆವೆಲ್, ದೆನ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಜೇಷನ್. ಈ 4 ಟೈಪನ್ನು ನಾವು ಕಲ್ತಿದ್ದೀವಿ. ಫಸ್ಟ್ ನಾವು ಎನಿಮಲ್ಸ್ ಯಾವ್ಯಾವಿದ್ದಾವೆ ಅಂತ ನೋಡ್ಕೊಳ್ಳೋಣ. ಪೆರಿಟಿಮಾ ಅಂತಂದರೆ ಅರ್ಥವಮ್ ಅಂತಂದರೆ ಯಾವ ಫೈಲಮ್ಮು? ಎನಿಲಿಡಾ ಫೈಲಮ್. ಕರೆಕ್ಟಾ? ನೆಕ್ಸ್ಟ್ ಫ್ಯಾಸಿಯೋಲಾ ಹೆಪಾಟಿಕಾ, ಲಿವರ್ ಫ್ಲೂಕ್, ಯಾವುದು ಫೈಲಮ್ಮು? ಪ್ಲಾಥಿಹೆಲ್ಮಿಂಥಸ್. ನೆಕ್ಸ್ಟ್ ಸ್ಪಾಂಜಿಲಾ ಅಂತಂದರೆ ಇದು ಸಿಂಪಲ್, ಪೋರಿಫೆರಾ ಫೈಲಮ್. ದೆನ್ ಒಬೇಲಿಯಾ ಅಂತಂದರೆ ಸಿಲೆಂಟರೇಟಾ. ಓಕೆ, ಸೊ ಇಲ್ಲಿ ನೀವು ಆಪ್ಷನನ್ನು ನೋಡಿದರೆ ಆಪ್ಷನ್ನಲ್ಲಿ ಫಸ್ಟ್ ಅವರು ಕಾಲಮ್ ಬಿ ನಲ್ಲಿ ಇರುವಂತಹ ನಂಬರ್ಸ್ಗಳನ್ನು ಕೊಟ್ಟಿದ್ದಾರೆ. ಸಿ ದಿಸ್ ಒನ್. ಕರೆಕ್ಟಾ? ಸೊ ಎಲ್ಲ ಆಪ್ಷನ್ಗಳಲ್ಲಿ ಫಸ್ಟು ಕಾಲಮ್ ಬಿ ನಲ್ಲಿ ಇರುವಂತಹ ಎನಿಮಲ್ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಕಾಲಮ್ ಎ ನಲ್ಲಿ ಇರುವಂತಹ ಲೆವೆಲ್ ಆಫ್ ಆರ್ಗನೈಜೇಷನನ್ನು ಕೊಟ್ಟಿದ್ದಾರೆ. ಸೊ ಯೂಶ್ವಲಿ ನಾವು ಮ್ಯಾಚ್ ಮಾಡಬೇಕಾದ್ರೆ ಕಾಲಮ್ ಎ ಇಂದ ಕಾಲಮ್ ಬಿಗೆ ಮ್ಯಾಚ್ ಮಾಡ್ತೀವಿ. ಬಟ್ ಇಲ್ಲಿ ಹೆಂಗೆ ಕೊಟ್ಟಿದ್ದಾರೆ? ಕಾಲಮ್ ಬಿ ಇಂದ ಕಾಲಮ್ 2 ಇಂದ ಕಾಲಮ್ ಎಗೆ ಮ್ಯಾಚ್ ಮಾಡಿದ್ದಾರೆ. ಸೊ ಫಸ್ಟ್ ವಿ ವಿಲ್ ಮ್ಯಾಚ್ ದ ಆಪ್ಷನ್ಸ್ ವಿತ್ ದ ಕಾಲಮ್ 2 ಅಲ್ಲಿಂದ ಕಾಲಮ್ ಎಗೆ. ಪೆರಿಟಿಮಾ ಅಂತಂದರೆ ಎನಿಲಿಡಾ ಅಂತಂದರೆ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಜೇಷನ್. ಫ್ಯಾಸಿಯೋಲಾ ಹೆಪಾಟಿಕಾ, ಪ್ಲಾಥಿಹೆಲ್ಮಿಂಥಸ್ ಅಂದರೆ ಆರ್ಗನ್ ಲೆವೆಲ್ ಆಫ್ ಆರ್ಗನೈಜೇಷನ್. ಸರಿನಾ? ನೆಕ್ಸ್ಟ್ ಸ್ಪಾಂಜಿಲಾ ಅಂದರೆ ಪೋರಿಫೆರಾ ಅಂತಂದರೆ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಜೇಷನ್. ರೈಟ್? ಆ್ಯಂಡ್ ನೆಕ್ಸ್ಟ್ 4th ಒನ್ ಒಬೇಲಿಯಾ ಅಂದರೆ ಸಿಲೆಂಟರೇಟಾ ಅಂತಂದರೆ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಜೇಷನ್. ಸೊ ಆಪ್ಷನ್ಸ್ ನೋಡಿ. ಪೆರಿಟಿಮಾ ಅಂತಂದರೆ ಯಾವುದು? ಆರ್ಗನ್ ಸಿಸ್ಟಮ್ ಲೆವೆಲ್. ಸೊ 1 ನಿಂದ ಡಿಗೆ ಜಾಯಿನ್ ಮಾಡಬೇಕು. ಸೊ ಇದನ್ನು ನೋಡಿದರೆ 1 ನಿಂದ ಡಿಗೆ ಜಾಯಿನ್ ಆಗಿರುವಂತಹ ಆಪ್ಷನ್ ಕೇವಲ ಒಂದಿದೆ. ಯಾವುದು? ಆಪ್ಷನ್ ನಂಬರ್ ಸಿ. ಹೌದಾ? ಸೊ ಆಪ್ಷನ್ ಈ ಮಿಕ್ಕಿದ 3 ಏನಾಯಿತು? ರಾಂಗ್ ಆಯಿತು. ಸೊ ಮೊದಲನೇ ಆಪ್ಷನಲ್ಲೇ ಆನ್ಸರ್ ಸಿಕ್ತು ಅಂತ ಬಿಡಕ್ಕೆ ಹೋಗಬೇಡಿ. ನೆಕ್ಸ್ಟ್ ಫ್ಯಾಸಿಯೋಲಾ 2 ಅಂತಂದರೆ ಎಗೆ ಬರಬೇಕು. ಸೊ 2 ಅಂದರೆ ಎಗೆ ಇದೆ. ಸೊ ದಿಸ್ ಈಸ್ ಕರೆಕ್ಟ್. 3 ಸ್ಪಾಂಜಿಲಾ ಅಂತಂದರೆ ಬಿಗೆ ಬರಬೇಕು. ಸೊ 3 ಅಂದರೆ ಬಿ. ದಿಸ್ ಈಸ್ ಆಲ್ಸೋ ಕರೆಕ್ಟ್. ದೆನ್ ಒಬೇಲಿಯಾ 4 ಅಂತಂದರೆ ಎಲ್ಲಿಗಿದೆ? ಸಿ, ಟಿಶ್ಯೂ ಲೆವೆಲ್ಗಿದೆ. ಸೊ 4 ಅಂದರೆ ಸಿ. ಸೊ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ನಂಬರ್ ಸಿ. ಯಾವುದು? ದಿಸ್ ಆಪ್ಷನ್. ಓಕೆ, ಸೊ ಫಸ್ಟು ಕಾಲಮ್ ಎ ಮತ್ತು ಕಾಲಮ್ ಬಿನ ಮ್ಯಾಚ್ ಮಾಡ್ಕೊಳ್ಳಿ. ಅದಾದಮೇಲೆ ಆಪ್ಷನ್ ಮೂಲಕ ಅದನ್ನು ಕಂಪೇರ್ ಮಾಡಿ. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಸಿ. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 12. The body cavity is the cavity present between body wall and gut ಅಂದರೆ elementary canal. In some animals the body cavity is not lined by mesoderm. ಕಂಡೀಷನ್ ಏನು ಕೊಟ್ಟಿದ್ದಾರೆ? ಬಾಡಿ ಕ್ಯಾವಿಟಿ ಈಸ್ ನಾಟ್ ಲೈನ್ಡ್ ಬೈ ಮಿಸೋಡಮ್. ಸಚ್ ಅನಿಮಲ್ಸ್ ಆರ್ ಕಾಲ್ಡ್ ಆ್ಯಸ್. ಅಂತಹ ಎನಿಮಲ್ಸ್ಗಳನ್ನು ಏನಂತ ಕರಿತೀವಿ? ಈ ಬಾಡಿ ಕ್ಯಾವಿಟಿಯನ್ನು ತೊಗೊಂಡ್ರೆ ಇದರಲ್ಲಿ ಎಷ್ಟು ಟೈಪ್ಸ್ಗಳನ್ನು ನಾವು ಓದಿದ್ದೀವಿ? 3 ಟೈಪ್ಸ್. ಒಂದು ಅಸಿಲೋಮೇಟ್, ಸ್ಯೂಡೋಸಿಲೋಮೇಟ್, ಸಿಲೋಮೇಟ್. ಅಸಿಲೋಮೇಟ್ ಅಂದರೆ ಏನು? ಈ ಎನಿಮಲ್ ಬಾಡಿಗಳಲ್ಲಿ ಬಾಡಿ ಕ್ಯಾವಿಟಿ ಅನ್ನುವಂಥದ್ದೇ ಇರೋದಿಲ್ಲ. ಅಂಥ ಎನಿಮಲ್ಸನ್ನ ನಾವು ಅಸಿಲೋಮೇಟ್ ಅಂತ ಕರಿತೀವಿ. ಸ್ಯೂಡೋಸಿಲೋಮೇಟ್ ಅಂತಂದರೆ ಬಾಡಿ ಕ್ಯಾವಿಟಿ ಇರುತ್ತೆ, ಬಟ್ ದ್ಯಾಟ್ ಕ್ಯಾವಿಟಿ ಈಸ್ ನಾಟ್ ಲೈನ್ಡ್ ಬೈ ಮಿಸೋಡಮ್.
ಸಿಲೋಮೇಟ್ ಅಂತಂದರೆ ಟ್ರೂ ಬಾಡಿ ಕ್ಯಾವಿಟಿ, ಅಂದರೆ ಬಾಡಿ ಕ್ಯಾವಿಟಿ ವಿಚ್ ಈಸ್ ಲೈನ್ಡ್ ಬೈ ಮಿಸೋಡಮ್ ಲೇಯರ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಟ್ರೂ ಬಾಡಿ ಕ್ಯಾವಿಟಿ. ಲಾಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ಹೀಮೋಸಿಲೋಮೇಟ್. ಹೀಮೋಸಿಲೋಮೇಟ್ ಅಂದರೆ ಬ್ಲಡ್ ಫಿಲ್ಡ್ ಬಾಡಿ ಕ್ಯಾವಿಟಿ ಇನ್ ಆರ್ಥ್ರೋಪೋಡ್ಸ್. ಸೊ ಆರ್ಥ್ರೋಪೋಡ್ಸ್ ತೊಗೊಂಡ್ರೆ, ಎಕ್ಸಾಂಪಲ್ ಕಾಕ್ರೋಚ್ ತೊಗೊಂಡ್ರೆ ಅಲ್ಲಿ ಬಾಡಿ ಕ್ಯಾವಿಟಿ ಒಳಗಡೆ ಬ್ಲಡ್ ಕಂಡು ಬರುತ್ತೆ, ಹೀಮೋಸಿಲ್ ಅನ್ನುವಂತಹ ಒಂದು ಲಿಕ್ವಿಡ್ಡು, ಅದಕ್ಕೆ ಅದನ್ನು ಹೀಮೋಸಿಲೋಮೇಟ್ ಕಂಡೀಷನ್ ಅಂತ ಕರಿತೀವಿ. ಕ್ವಶನ್ ಏನಿದೆ, ಬಾಡಿ ಕ್ಯಾವಿಟಿ ನಾಟ್ ಲೈನ್ ಬೈ ಮಿಸೋಡಮ್, ಬಾಡಿ ಕ್ಯಾವಿಟಿ ನಾಟ್ ಲೈನ್ ಬೈ ಮಿಸೋಡಮ್ ಯಾವ ಕಂಡೀಷನ್ ಆಯಿತು? ಇಟ್ ಈಸ್ ಅ ಸ್ಯೂಡೋಸಿಲೋಮೇಟ್. ಸೊ ಆಪ್ಷನ್ ನಂಬರ್ ಬಿ ಯಾವುದು? ಸ್ಯೂಡೋಸಿಲೋಮೇಟ್. ಡೈರೆಕ್ಟ್ ಕ್ವಶನ್ ಇದೆ, ಸರಿನಾ? ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನಂಬರ್ 13, ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ. ಸೊ ಇಲ್ಲಿ ನೋಡಿ, ಫಸ್ಟು ಕಾಲಮ್ ಎನಲ್ಲಿರುವಂತಹ ನಂಬರ್ ತೊಗೊಂಡಿದ್ದಾರೆ, ಅದನ್ನು ಕಾಲಮ್ ಬಿ ಇಂದ ಬಿಗೆ ಮ್ಯಾಚ್ ಮಾಡಿದ್ದಾರೆ. ಸೊ ಫಸ್ಟ್ ನಾವು ಮ್ಯಾಚ್ ಮಾಡಿ ನೋಡೋಣ. ಪೊರಿಫೆರಾ, ಇಲ್ಲೇನು ಕಾಲಮ್ ಬಿನಲ್ಲಿ ಇದಾವಲ್ಲ ಅವನ್ನ ಓದಿ ಒಂದ್ಸತಿ. ಕ್ಯಾನಲ್ ಸಿಸ್ಟಮ್, ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್, ಮಸ್ಕ್ಯುಲರ್ ಫ್ಯಾರಿಂಗ್ಸ್, ಜಾಯಿಂಟೆಡ್ ಅಪೆಂಡೇಜಸ್, ಮೆಟಾಮಿಯರ್ಸ್. ಅಂದರೆ ಕಾಲಮ್ ಎನಲ್ಲಿ ಕೆಲವೊಂದು ಫೈಲಮ್ ಕೊಟ್ಟಿದ್ದಾರೆ, ಕಾಲಮ್ ಬಿನಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆಗಿರುವಂತಹ ಫೈಲಮ್ಮು, ಅದರಲ್ಲಿ ಕಂಡು ಬರುವಂತಹ ಕರೆಕ್ಟ್ ಆಗಿರುವಂತಹ ಕ್ಯಾರೆಕ್ಟರನ್ನು ನಾವು ಮ್ಯಾಚ್ ಮಾಡಬೇಕು, ಸರಿನಾ? ಫೈಲಮ್ ಪೊರಿಫೆರಾ. ಪೊರಿಫೆರಾ ಅಂದರೆ ಏನು? ಕ್ಯಾನಲ್ ಸಿಸ್ಟಮ್, ಹೌದಾ? ಎಸ್ಕಲ್ಮಂಥಸ್, ಎಸ್ಕಲ್ಮಂಥಸ್ನಲ್ಲಿ ಯಾವ ಕ್ಯಾರೆಕ್ಟರ್ ಕಂಡು ಬರುತ್ತೆ? ಮಸ್ಕ್ಯುಲರ್ ಫ್ಯಾರಿಂಗ್ಸ್ ಕಂಡು ಬರುತ್ತೆ. ಎನಿಲಿಡಾ, ಎನಿಲಿಡಾದಲ್ಲಿ ಮೆಟಾಮೆರಿಕ್ ಸೆಗ್ಮೆಂಟೇಷನ್ ಅಥವಾ ಮೆಟಾಮೆರಿಸಮ್, ಮೆಟಾಮೆರಿಕ್ ಸೆಗ್ಮೆಂಟೇಷನ್ ಆಯಿತು ಅಂದರೆ ಒಂದೊಂದು ಸೆಗ್ಮೆಂಟಿಗೆ ನಾವು ಮೆಟಾಮಿಯರ್ ಅಂತ ಕರಿತೀವಿ. ನೆಕ್ಸ್ಟ್ ಆರ್ಥ್ರೋಪೋಡಾ. ಆರ್ಥ್ರೋಪೋಡಾ ಅಂದರೆ ಏನು? ಜಾಯಿಂಟೆಡ್ ಅಪೆಂಡೇಜಸ್. ದೆನ್ ಎಕೈನೋಡರ್ಮೆಟಾ, ಪ್ರೆಸೆನ್ಸ್ ಆಫ್ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್, ಸರಿನಾ? ಇವಾಗ ಕಂಪೇರ್ ಮಾಡಿ. ಆಪ್ಷನ್ ಎ ಅಂದರೆ ರೋಮನ್ ನಂಬರ್ 1. ಇಲ್ಲಿ ನೋಡಿ, ಈ 4ರಲ್ಲಿನೂ ಆಪ್ಷನ್ ಎ ಅಂತಂದರೆ ರೋಮನ್ ನಂಬರ್ 1 ಇರುವಂತಹ ಆಪ್ಷನ್ ಯಾವಿದ್ದಾವೆ? ಈ 2 ಅಷ್ಟೇ, ಕರೆಕ್ಟಾ? ಸೊ ಎ ರಾಂಗ್ ಆಯಿತು ಮತ್ತು ಬಿ ಆಪ್ಷನ್ ಕೂಡ ರಾಂಗ್ ಆಯಿತು. ಉಳಿತು ಯಾವುದು? ಸಿ ಮತ್ತು ಡಿ. ಆಪ್ಷನ್ ಎ 2 ಕರೆಕ್ಟ್ ಆಗಿದ್ದಾವೆ, ಹೌದಾ? ಸೊ ಆಪ್ಷನ್ ಬಿ ತೊಗೊಳ್ಳಿ. ಬಿ ಎಸ್ಕಲ್ಮಂಥಸ್ ಅಂದರೆ ಮಸ್ಕ್ಯುಲರ್ ಫ್ಯಾರಿಂಗ್ಸ್ ಅಂದರೆ ರೋಮನ್ ನಂಬರ್ 3. ಸೊ ಬಿಗೆ ರೋಮನ್ ನಂಬರ್ 3 ಎಲ್ಲಿದೆ? ಇಲ್ಲಿದೆ, ಆಪ್ಷನ್ ನಂಬರ್ ಸಿನಲ್ಲಿ. ನೆಕ್ಸ್ಟ್ ಸಿಗೆ ತೊಗೊಂಡ್ರೆ 5th ಆಪ್ಷನ್, ಸಿ ಅಂದರೆ ಎನಿಲಿಡಾ. ಎನಿಲಿಡಾಗೆ ಮೆಟಾಮಿಯರ್ಸ್ 5th ಆಪ್ಷನ್, ಇದು ಕೂಡ ಕರೆಕ್ಟ್ ಆಯಿತು. ಡಿ ತೊಗೊಂಡ್ರೆ 4th ಆಪ್ಷನ್, ಡಿ ಆರ್ಥ್ರೋಪೋಡಾ. ಆರ್ಥ್ರೋಪೋಡಾ ಜಾಯಿಂಟೆಡ್ ಅಪೆಂಡೇಜಸ್ 4th ಆಪ್ಷನ್, ಇದು ಕೂಡ ಕರೆಕ್ಟ್ ಆಯಿತು. ನೆಕ್ಸ್ಟ್ ಈ ಎಕೈನೋಡರ್ಮೆಟಾ ಅಂದರೆ ಆಪ್ಷನ್ ನಂಬರ್ 2, ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್. ಸೊ ಇದು ಕೂಡ ಕರೆಕ್ಟ್ ಆಯಿತು. ಸೊ ಆಪ್ಷನ್ ನಂಬರ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಬರುವಂತಹ ಫೈಲಮ್ಮು ಮತ್ತು ಕ್ಯಾರೆಕ್ಟರನ್ನು ಜಾಯಿನ್ ಮಾಡಿದರೆ ಯಾವುದು ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ನಂಬರ್ ಸಿ, ಈ ಕ್ಯಾರೆಕ್ಟರ್. ಸೊ ಮ್ಯಾಚಿಂಗ್ ಬಂತು ಅಂತಂದರೆ ಮೊದಲು ಅದು ಫುಲ್ ಮ್ಯಾಚ್ ಮಾಡಿ ಆಮೇಲೆ ಈ ಕೊಟ್ಟಿರುವಂತಹ ನಂಬರ್ಗಳನ್ನು ಮ್ಯಾಚ್ ಮಾಡಿ ನೋಡಿ, ಆನ್ಸರ್ ಈಸಿಯಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇನ್ ದಿಸ್ ಕ್ವಶನ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಸಿ. ಸೊ ಇಲ್ಲಿವರೆಗೂ ನಾವು ನಿಮ್ಮ ಎಕ್ಸಾಂಪ್ಲರ್ ಬುಕ್ನಲ್ಲಿ ಕೊಟ್ಟಿರುವಂತಹ ಕೆಲವೊಂದು MCQsಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಐ ಹೋಪ್ ನಿಮಗೆ ವಿಡಿಯೋ ಲೈಕ್ ಆಗಿದೆ ಅಂತ ಅನ್ಕೋತೀನಿ. ಎಲ್ಲ ಇಲ್ಲಿ ಬಂದಂತಹ ಕಾನ್ಸೆಪ್ಟು ರಿವೈಸ್ ಮಾಡ್ದಂಗೂ ಆಯಿತು ಮತ್ತು ಕ್ವಶನ್ ಆನ್ಸರ್ ಥರ ನಾವು ಅದನ್ನ ಕಲ್ತಂಗೂ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಲೆಸನ್ನದ್ದು ಅಗೇನ್ ವಿಲ್ ಟ್ರೈ ಟು ಡಿಸ್ಕಸ್ ಸಮ್ ಆಫ್ ದ MCQs ಗಿವನ್ ಇನ್ ದ ಎಕ್ಸಾಂಪ್ಲರ್. ಅಲ್ಲಿಯವರೆಗೂ ಸ್ಟೇ ಸೇಫ್, ಸ್ಟೇ ಹೋಮ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.